ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸ್ನೇಹಿತರೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸ್ನೇಹಿತರೆ, ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಆಗಿದ್ದೀರಾ ನಿಮ್ಮ ಮೊಬೈಲ್ ಸ್ಟೇಟಸಲ್ಲಿ ಇಟ್ಕೊಂಡು ಈ ಅಕಾಡೆಮಿಗೆ ತಮ್ಮ ಸಹಾಯವನ್ನು ಮಾಡಿ ಅಂತ ಹೇಳ್ತಾ, ನೆಕ್ಸ್ಟ್ ನಮ್ಮ ಸಾಧನಾ ಶಂಕರ್ ಅಕಾಡೆಮಿ ಟೆಲಿಗ್ರಾಮು, ಇನ್ಸ್ಟಾಗ್ರಾಮ್ ಇದಕ್ಕೆಲ್ಲ ಜಾಯ್ನ್ ಆಗಿ ನಮ್ಮನ್ನು ರೀಇನ್ಫೋರ್ಸ್ಮೆಂಟ್ ಮಾಡಿ ಅಂತ ಹೇಳ್ತಾ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಕಾನ್ಸೆಪ್ಟನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಆ ಕಾನ್ಸೆಪ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ದಟ್ ಇಸ್ ದ ಲೈಟ್, ಬೆಳಕು. ನಿಮಗೆಲ್ಲರಿಗೂ ಗೊತ್ತಿದೆ, ಜೀವನಕ್ಕೂ ಬೆಳಕು ಬೇಕು, ಜೀವನ ಕಟ್ಕೊಳ್ಳಿಕ್ಕೂ ನಮ್ಮ ಸುತ್ತಲೂ ನಮಗೆ ಬೆಳಕು ಬೇಕು. ಈ ಬೆಳಕಿನ ಬಗ್ಗೆನೇ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆಗಾಗ ಕೆಲವೊಂದು ಪ್ರಶ್ನೆಗಳು ಈ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಅರೈಸ್ ಆಗ್ತಾ ಇರತ್ತೆ. ಆ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಾವು PC to DC ಯಾವುದೇ ಕ್ವಶನ್ಸ್ಗಳು ಬರಲಿ ಈಸಿಯಾಗಿ ನಾವು ಆನ್ಸರ್ ಮಾಡ್ಬೋದು. ಆ ಒಂದು ಪ್ರಯತ್ನನ ಸಾಧನಾ ಶಂಕರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನಾನು ನಿಮಗೆ ಮಾಡ್ತೀನಿ ಅಂತ ಹೇಳ್ತಾ, ಫಸ್ಟ್ ಏನು ಬೆಳಕಂದರೆ ಏನು? ಈ ಬೆಳಕು ಸ್ವಾಭಾವಿಕ ಶಕ್ತಿಯ ಮೂಲ ಯಾರಿಂದ ಬರುತ್ತೆ? ಸಿಂಪಲ್, ತಮ್ಮೆಲ್ಲರಿಗೂ ಗೊತ್ತಿದೆ, ಬೆಳಕು ಅಂದ ತಕ್ಷಣವೇ ನಮ್ಮ ಕಣ್ಣಿಗೆ, ನಮ್ಮ ಮೆದುಳಿಗೆ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪರಿಕಲ್ಪನೆ ಯಾವುದಪ್ಪ ಅಂತ ಕೇಳಿದ್ರೆ ಇಟ್ ಇಸ್ ಸೂರ್ಯ. ಹಾಗಾದರೆ ಸೂರ್ಯ ನಕ್ಷತ್ರ ಅಂದರೆ ಯಾವ ಕಾಯಗಳಿಗೆ ಸ್ವಂತ ಬೆಳಕಿರುತ್ತೋ ಆ ಕಾಯಗಳಿಗೆ ನಾವೇನಂತ ಕರಿತೀವಿ? ನಕ್ಷತ್ರಗಳು ಅಂತ ಕರಿತೀವಿ. ಆ ನಕ್ಷತ್ರಗಳಿಂದ ಬೆಳಕು ಬರುತ್ತೆ. ಆ ಬೆಳಕು ಪ್ರಮುಖವಾಗಿ ಈ ಸೌರ ವ್ಯವಸ್ಥೆಯಲ್ಲಿ ಭೂಮಿಗೆ ಸಂಬಂಧಪಟ್ಟದ್ದಾಗಿದೆ. ಯಾಕಂದರೆ ಭೂಮಿ ಮೇಲೆ ಜೀವಿಗಳಿದೆ, ಜೀವಿಗಳಲ್ಲೂ ಅತ್ಯಂತ ಬುದ್ಧಿವಂತ ಜೀವಿ ಮನುಷ್ಯ ಭೂಮಿ ಮೇಲೆ ಇರೋದ್ರಿಂದ ಬೆಳಕಿಗೂ ಈ ಸೂರ್ಯನಿಗೂ ಮತ್ತು ಭೂಮಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸಂಬಂಧ ಇದೆ. ಸ್ನೇಹಿತರೆ, ಈ ಸೂರ್ಯನಿಂದ ಬರ್ತಕ್ಕಂಥ ಏನು ಬೆಳಕು ಅಂತ ಕರಿತೀವಿ, ಈ ಬೆಳಕಿನ ವಿದ್ಯಮಾನಗಳ ಬಗ್ಗೆ ನಾನು ಈ ಟಾಪಿಕಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಹಾಗಾದರೆ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ. ಹಾಗಾದರೆ ಬೆಳಕು ಇಟ್ ಈಸ್ ಎ ಫಾರ್ಮ್ ಆಫ್ ಎನರ್ಜಿ. ಇದು ಒಂದು ಶಕ್ತಿಯ ರೂಪ. ಸಸ್ಯ ಇರಲಿ, ಪ್ರಾಣಿಗಳಿರಲಿ, ಇವರೆಲ್ಲರ ಚಟುವಟಿಕೆಗಳಿಗೆ ಬೆಳಕು ತುಂಬಾ ಅವಶ್ಯಕ. ಯಾಕೆಂದರೆ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಬೇಕಪ್ಪ ಅಂದರೆ ಬೆಳಕು ಬೇಕೇ ಬೇಕು. ಈ ಸೂರ್ಯನ ಬೆಳಕಿನ ಸಹಾಯದಿಂದ ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸ್ಕೊಳ್ಳೋದಕ್ಕೆ ಫೋಟೋಸಿಂಥಸಿಸ್, ದ್ಯುತಿ ಸಂಶ್ಲೇಷಣೆ ಅಂತ ಕರಿತೀವಿ. ಈ ದ್ಯುತಿ ಸಂಶ್ಲೇಷಣೆಯಿಂದ ಸಸ್ಯಗಳು ಆಹಾರವನ್ನು ತಯಾರಿಸ್ತವೆ. ಆ ಆಹಾರವನ್ನು ಪಡ್ಕೊಂಡು ಪ್ರಾಣಿಗಳೇನು ಮಾಡ್ತವೆ? ಬದುಕ್ತವೆ. ಹಾಗಾಗಿ ಸಸ್ಯಗಳಿಂದ, ಪ್ರಾಣಿಗಳಿಂದ ಈ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಈ ಜೀವಿಗಳ ಒಂದು ಜೀವನ ಚಕ್ರ ನಡಿಬೇಕಪ್ಪ ಅಂದರೆ ಸ್ವಾಭಾವಿಕ ಮೂಲ ಯಾವುದಪ್ಪ ಅಂತ ಕೇಳಿದ್ರೆ ಸೂರ್ಯನಿಂದ ಬರ್ತಕ್ಕಂಥ ಬೆಳಕು. ಹಾಗಾಗಿ ಬೆಳಕು ಸಸ್ಯ ಮತ್ತು ಪ್ರಾಣಿಗಳಿಗೆ, ಆ ಸಸ್ಯ ಮತ್ತು ಪ್ರಾಣಿಗಳ ಚಟುವಟಿಕೆಗಳಿಗೆ ಅವಶ್ಯಕವಾಗಿರ್ತಕ್ಕಂತಹ ಶಕ್ತಿಯ ರೂಪ. ಸ್ನೇಹಿತರೆ ನೋಡಿ, ಈ ಬೆಳಕಲ್ಲಿ ಕೆಲವೊಂದು ಅಂದರೆ ಒಂದು ಕಾನ್ಸೆಪ್ಟ್ ಇದೆ. ಸ್ಟಾರ್ಟಿಂಗ್ ಬೆಳಕು ಅಂತ ನಮ್ಮ ನ್ಯೂಟನ್ನಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮ್ಯಾಕ್ಸ್ವೆಲ್ನಿಂದ ಬೆಳಕು ಅಂತಕ್ಕಂಥದ್ದು ಒಂದು ತರಂಗ. ಸೂರ್ಯನಿಂದ ಭೂಮಿಗೆ ಅನೇಕ ತರಂಗಗಳು ಬರುತ್ತೆ. ಆ ತರಂಗಗಳಲ್ಲಿ ಬೆಳಕು ಒಂದು. ಆ ತರಂಗಗಳಿಗೆ ವಿದ್ಯುತ್ ಕಾಂತೀಯ ತರಂಗಗಳು. ಅದು ನಾನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಈ ಥರ ಸೂರ್ಯನಿಂದ ಬರ್ತಕ್ಕಂಥ ತರಂಗಗಳಲ್ಲಿ ನಮ್ಮ ಕಣ್ಣು ಗ್ರಹಿಸ್ತಕ್ಕಂತಹ, ನಮ್ಮ ಏನು ಕಣ್ಣಿದೆ ಆ ಗ್ರಹಿಸ್ತಕ್ಕಂತಹ ತರಂಗಾಂತರಗಳಿಗೆ ನಾವಂತ ಕರಿತೀವಿ ಬೆಳಕು ಅಂತ ಕರಿತೀವಿ. ಬೆಳಕಿನ ಬಗ್ಗೆ ನಮ್ಮ ವಿಜ್ಞಾನದಲ್ಲಿ ಅಧ್ಯಯನ ಮಾಡ್ತಕ್ಕಂಥ ಒಂದು ವಿಭಾಗ ಇದೆ. ಆ ವಿಭಾಗಕ್ಕೆ ನಾವು ಆಪ್ಟಿಕ್ಸ್ ಅಂತ ಕರಿತೀವಿ. ಸ್ನೇಹಿತರೆ, ಅದೇ ಆಪ್ಟಿಕ್ಸ್ ಅಂದರೆ ಆ ಬೆಳಕಲ್ಲಿ ಬಣ್ಣಗಳಿವೆ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿದೆ ಅಂತ ಹೇಳ್ತೀವಿ. ಈ ಥರ ಬಣ್ಣದ ಬೆಳಕಿನ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ನಮ್ಮ ವಿಜ್ಞಾನದ ವಿಭಾಗಕ್ಕೆ ನಾವೇನಂತ ಕರಿತೀವಿ? ಕ್ರೋಮೋ ಆಪ್ಟಿಕ್ಸ್ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ದೀನಿ ನಾನು, ಈ ಬೆಳಕು ಅಂತಕ್ಕಂತಹ ಒಂದು ಕಾನ್ಸೆಪ್ಟ್ ನಾವು ಪ್ರಸ್ತುತವಾಗಿ ಬೆಳಕನ್ನು ಅನೇಕ ಮೂಲಗಳಿಂದ ಪಡ್ಕೊಳ್ತೀವಿ. ಆದರೆ ಬೆಳಕು ಅಂದಾಗ ನೇರವಾಗಿ ನಮ್ಮ ತಲೆಗೆ ಬರ್ತಕ್ಕಂಥದ್ದು ಸೂರ್ಯ. ಹಾಗಾದರೆ ಸೂರ್ಯನಿಂದ ಬರ್ತಕ್ಕಂತಹ ಬೆಳಕು ಭೂಮಿಯನ್ನು ತಲುಪಲಿಕ್ಕೆ ಎಷ್ಟು ಸಮಯ ತೆಗೆದುಕೊಳ್ಳುತ್ತೆ? 8.33 ನಿಮಿಷವನ್ನು ತೆಗೆದುಕೊಳ್ಳುತ್ತೆ. ಸ್ನೇಹಿತರೆ, ಅದೇ ಚಂದ್ರನ ಮೇಲೆ ಬಿದ್ದು ಏನು ಪ್ರತಿಫಲಿಸಿ ವಾಪಸ್ ಬರ್ತದಲ್ಲ ಬೆಳಕು, ಚಂದ್ರನ ಮೇಲೆ ಅಂದರೆ ಸೂರ್ಯನಿಂದ ಬಂದಂತಹ ಬೆಳಕು ಚಂದ್ರನ ಮೇಲೆ ಬಿದ್ದು ಮತ್ತೆ ಪ್ರತಿಫಲಿಸಿ ಭೂಮಿಗೆ ಬರಲಿಕ್ಕೆ ತೆಗೆದುಕೊಳ್ತಕ್ಕಂತಹ ಕಾಲ ಎಷ್ಟು ಅಂದರೆ 1.26 ಅಥವಾ 1.3 ಸೆಕೆಂಡ್ಗಳಲ್ಲಿ. 2 ಆಪ್ಷನ್ಸ್ ಬರ್ಬೋದು. ಎಕ್ಸಾಕ್ಟ್ ಅಂದರೆ
1.26. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಏನು ಮಾಡಿಬಿಡ್ತಾನೆ, ಅದರದ್ದು ಹತ್ತಿರದ ನಂಬರ್ ಕಂಪ್ಲೀಟ್ ನಂಬರ್ ಕೊಟ್ಬಿಡ್ತಾನೆ. 1.3 ಸೆಕೆಂಡ್ಗಳಲ್ಲಿ ಆ ಸೂರ್ಯನ ಬೆಳಕು ಚಂದ್ರನ ಮೇಲೆ ಬಿದ್ದು ವಾಪಸ್ ನಮ್ಮ ಭೂಮಿಗೆ ಪ್ರತಿಫಲಿಸಿ ನಮ್ಮ ಭೂಮಿಗೆ ಬರಲಿಕ್ಕೆ ಅಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ನೋಡಿ, ಈ ಥರ ಬೆಳಕು ಅಂತಕ್ಕಂಥದ್ದು ನಮ್ಮ ದೈನಂದಿನ ಜೀವನದಲ್ಲಿ ಸ್ಟಾರ್ಟ್ ಆಗಿಬಿಡತ್ತೆ. ಆ ದೈನಂದಿನ ಜೀವನದಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಈ ಬೆಳಕಿನ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಅನೇಕ ಪ್ರಶ್ನೆಗಳು ಬರುತ್ತೆ. ಆ ಪ್ರಶ್ನೆಗಳು ಬರೋ ಮುಂಚೆ ಈ ಬೆಳಕಿನ ಬಗ್ಗೆ ಏನು ನಮ್ಮ ಹಳೆಯ ಫಿಲಾಸಫಿಯರ್ಸ್ ಏನಿದ್ದಾರೆ, ತತ್ವಜ್ಞಾನಿಗಳೇನಿದ್ದಾರೆ, ಇವರು ಯಾವ ರೀತಿ ವ್ಯಾಖ್ಯಾನಿಸಿದ್ದಾರೆ, ಯಾವ ರೀತಿ ಡಿಫೈನ್ ಮಾಡಿದ್ದಾರೆ. ನೋಡಿ, ಪೈಥಾಗೊರಸ್ ಅವರು ಹೇಳ್ತಾರೆ, ಬೆಳಕು ಇದು ಒಂದು ದೀಪ್ತ ವಸ್ತು, ವೇಗವಾಗಿ ಹೊರಚೆಲ್ಲುವ ಅತೀ ಸೂಕ್ಷ್ಮವಾದ ಕಣಗಳಿಂದ ಕೂಡಿರುತ್ತದೆ ಅಂತ ಹೇಳ್ತಾರೆ. ಅದೇ ಪ್ಲೇಟೋ ಅವರು ಹೇಗೆ ಹೇಳ್ತಾರೆ ಅಂದರೆ, ನಮ್ಮ ಕಣ್ಣಿಂದ ಚಿಮ್ಮುವ ಒಂದು ರೀತಿಯ ಕಿರಣಗಳು ವಸ್ತು ಮೇಲೆ ಬಿದ್ದು ಆ ವಸ್ತು ನಮಗೆ ಗೋಚರಿಸುವಂತೆ ಮಾಡುತ್ತೆ. ಆ ಗೋಚರಿಸುವಂತೆ ಮಾಡ್ತಕ್ಕಂಥ ಆ ಕಣಗಳು, ಆ ಕಿರಣಗಳಿಗೆ ಬೆಳಕು ಅಂತ ಯಾರು ಕರೀತಾರೆ ಅಂದರೆ ಪ್ಲೇಟೋ ಅವರು ಕರೀತಾರೆ ಸ್ನೇಹಿತರೆ. ಅರಿಸ್ಟಾಟಲ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡೆಫಿನಿಷನನ್ನು ಕೊಡ್ತಾರೆ. ಕಣ್ಣು ಮತ್ತು ವಸ್ತುಗಳ ನಡುವಿನ ಜಾಗದಲ್ಲಿ ನಡೀತಕ್ಕಂಥ ಒಂದು ವಿದ್ಯಮಾನವೇ, ಆ ವಸ್ತುಗಳು ಗೋಚರಿಸಲಿಕ್ಕೆ ನಡೀತಕ್ಕಂಥ ಒಂದು ವಿದ್ಯಮಾನವೇ ಬೆಳಕು ಅಂತ ಯಾರು ಕರೀತಾರೆ, ಅರಿಸ್ಟಾಟಲ್ ಕರೀತಾರೆ ಸ್ನೇಹಿತರೆ. ಸೊ ಇದ್ರ ಮಧ್ಯೆ ಬೆಳಕು ಅಂದರೆ ಏನು, ಅವರೆಲ್ಲ ತತ್ವಜ್ಞಾನಿಗಳು ಆಗ ಹಾಗೆ ಹೇಳೋದ್ರು. ಇವಾಗ ಏನೇ ಹೇಳಿದ್ರೂ ಕೂಡ ನಾವು ಅದನ್ನು ಪ್ರಾಯೋಗಿಕ ರೂಪದಲ್ಲಿ ತೋರಿಸ್ಬೇಕಾಗತ್ತೆ. ಈ ಥರ ಬೆಳಕಿನ ಬಗ್ಗೆ ಒಂದು ಪ್ರಯೋಗದ ರೂಪದಲ್ಲಿ ತೋರಿಸಿ ಈ ಬೆಳಕಿನ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿದ್ಯಮಾನವನ್ನು ಮೊಟ್ಟ ಮೊದಲು ಕೊಟ್ಟಂಥ ಮಹಾನ್ ವಿಜ್ಞಾನಿ, ನಮ್ಮ ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಯಾರಪ್ಪ ಅಂತ ಕೇಳಿದ್ರೆ ಸರ್ ಐಸಾಕ್ ನ್ಯೂಟನ್. ನಾನು ಆ ಬೆಳಕಿನ ಬಗ್ಗೆ ಬರತಕ್ಕಂಥ ಸಿದ್ಧಾಂತಗಳಲ್ಲಿ ಅದರ ಬಗ್ಗೆ ಪ್ರತಿಪಾದನೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಈಗ ನಾನು ಜಸ್ಟ್ ನಮಗೆ ಗೊತ್ತಿರ್ತಕ್ಕಂಥ ಬೆಳಕಿನ ಗುಣಗಳೇನು, ಪ್ರಸ್ತುತವಾಗಿ ಏನು ಗುಣಗಳು ಗೊತ್ತಿದೆ ನಮಗೆ. ನೋಡಿ, ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ ಬೆಳಕು ಸರಳ ರೇಖೆಯಲ್ಲಿ ಚಲಿಸತ್ತೆ. ಹೇಗೆ ಹೇಳ್ತೀರಾ ಸರ್? ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದರ ನೆರಳು ಮೂಡತ್ತೆ ಅಂದರೆ ಬೆಳಕು ಸರಳ ರೇಖೆಯಲ್ಲಿ ಚಲಿಸತ್ತೆ ಅಂತ ಅರ್ಥ. ನೋಡಿ, ಇಲ್ಲಿ ಬೆಳಕು ಅಂತಕ್ಕಂಥದ್ದು ಈ ಸೂರ್ಯನಲ್ಲಿ ನಡೀತಕ್ಕಂತಹ ವಿದ್ಯುತ್ ಕಾಂತೀಯ, ಅಂದರೆ ವಿದ್ಯುತ್ ಕಾಂತೀಯ ಮೆಕ್ಯಾನಿಸಮ್, ವಿದ್ಯುತ್ ಕಾಂತೀಯ ಆ ಒಂದು ತರಂಗಗಳ ರೂಪದಲ್ಲಿ ಸೂರ್ಯನಿಂದ ಭೂಮಿಗೆ ಬರುತ್ತೆ ಅಂತಕ್ಕಂತಹ ಪ್ರಸ್ತುತ ವಿದ್ಯಮಾನದಲ್ಲಿ ಬೆಳಕು ಅಂತಕ್ಕಂಥದ್ದು ಬರೀ ಬೆಳಕಾಗಿ ಉಳಿದಿಲ್ಲ. ಪ್ರಾರಂಭದಲ್ಲಿ ಸರ್ ಐಸಾಕ್ ನ್ಯೂಟನ್ ಇದ್ದಾಗ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ ಅಂತ ಪರಿಕಲ್ಪನೆ ಇತ್ತು. ಈಗ ಹಾಗಿಲ್ಲ. ಸೂರ್ಯನಿಂದ ಭೂಮಿಗೆ ಬೆಳಕು ಒಂದೇ ಬರೋದಿಲ್ಲ, ಬೆಳಕಿನ ಜೊತೆಗೆ 7 ಬಣ್ಣಗಳು ಬರುತ್ತೆ. ಆ 7 ಬಣ್ಣಗಳಲ್ಲಿ ಕೆಂಪು ಬಣ್ಣದ ಆ ಕಡೆ ಅವಕೆಂಪು ಕಿರಣ, ನೆಕ್ಸ್ಟ್ ನೇರಳೆ ಬಣ್ಣದ ಈ ಕಡೆ ನೇರಳಾತೀತ ಕಿರಣ, ಸೂಕ್ಷ್ಮ ಕಿರಣ, ರೇಡಿಯೋ ಕಿರಣ, ಎಕ್ಸ್ ಕಿರಣ, ಗ್ಯಾಮಾ ಕಿರಣ. ಒಟ್ಟಾರೆಯಾಗಿ ಸೂರ್ಯನಿಂದ ಭೂಮಿಗೆ ಬೆಳಕು ಅಂತಕ್ಕಂಥ ಪರಿಕಲ್ಪನೆಯನ್ನು ನ್ಯೂಟನ್ ಹುಟ್ಟಾಕ್ತಾನೆ. ಅದರ ಮುಂದುವರೆದ ಭಾಗ ಸೂರ್ಯನಿಂದ ಭೂಮಿಗೆ ಬೆಳಕು ಒಂದೇ ಅಲ್ಲ, ಬೆಳಕಿನ ಜೊತೆಗೆ ಮತ್ತೆ 6 ಕಿರಣಗಳು ಬರುತ್ತೆ. ಆ ಬೆಳಕನ್ನು ಮತ್ತು ಆ 6 ಕಿರಣಗಳನ್ನು ಒಟ್ಟಾಗಿ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಪರಿಕಲ್ಪನೆಯನ್ನು ಮ್ಯಾಕ್ಸ್ವೆಲ್ ಹುಟ್ಟಾಕ್ತಾನೆ ಸ್ನೇಹಿತರೆ. ಹಾಗಾಗಿ ಪ್ರಸ್ತುತವಾಗಿ ಸೂರ್ಯನಿಂದ ಭೂಮಿಗೆ ಬೆಳಕು ಬರುತ್ತೆ, ಸೂರ್ಯನಿಂದ ಭೂಮಿಗೆ ವಿದ್ಯುತ್ ಕಾಂತೀಯ ತರಂಗಗಳು ಬರುತ್ತೆ. ಆ ತರಂಗಗಳಲ್ಲಿ ಗೋಚರ ಬೆಳಕು ಕೂಡ ಒಂದಾಗಿದೆ. ಹಾಗಾದರೆ ಈ ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ ಏನು ಬೆಳಕೇನಿದೆ, ಈ ಬೆಳಕು ಯಾವ ರೀತಿಯಲ್ಲಿ ಬರುತ್ತೆ? ಏನಿಲ್ಲ, ಟ್ರಾನ್ಸ್ವರ್ಸ್ ವೇವ್ಸ್, ಅಡ್ಡ ತರಂಗದ ರೂಪದಲ್ಲಿ ಬರುತ್ತೆ. ತರಂಗ ಅಂದರೆ ಏನು, ಆವೃತ್ತಿ ಅಂದರೆ ಏನು, ಅಡ್ಡ ತರಂಗ ಅಂದರೆ ಏನು, ನೀಳ ತರಂಗ ಅಂದರೆ ಏನು, ನಿಮಗೆ ಆ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟಿಗೆ ಎಂಟ್ರಿ ಆದಾಗ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಒಟ್ಟಾರೆಯಾಗಿ ಬೆಳಕು ಒಂದೇ ಅಲ್ಲ, ನಮ್ಮ ರೇಡಿಯೋ ತರಂಗ ಇರ್ಬೋದು, ಸೂಕ್ಷ್ಮ ತರಂಗ ಇರ್ಬೋದು, ಅವಕೆಂಪು ತರಂಗ ಇರ್ಬೋದು, ಗೋಚರ ಬೆಳಕು ಇರ್ಬೋದು, ನೇರಳಾತೀತ ತರಂಗ ಇರ್ಬೋದು, ಎಕ್ಸ್ ತರಂಗ ಇರ್ಬೋದು, ಗ್ಯಾಮಾ ತರಂಗ ಇರ್ಬೋದು. ಈ 7 ತರಂಗಗಳು ಸೂರ್ಯನಿಂದ ಭೂಮಿಗೆ ಬರುತ್ತೆ. ಈ 7 ತರಂಗಗಳು ಸೂರ್ಯನಿಂದ ಭೂಮಿಗೆ ಬರಬೇಕಾದ್ರೆ ಆ ತರಂಗಗಳೇನು ಉತ್ಪತ್ತಿ ಆಗ್ತಕ್ಕಂತಹ ಘಟಕಾಂಶ ಇದೆ, ಏನು ವಿದ್ಯುತ್ ಮತ್ತು ಕಾಂತೀಯ ಘಟಕಾಂಶ, ಅದಕ್ಕೆ ಅಡ್ಡಲಾಗಿ, ಅದಕ್ಕೆ ಲಂಬವಾಗಿ ಪ್ರಸಾರ ಆಗ್ತಾ ಇರುತ್ತೆ. ಹಾಗಾಗಿ ವಿದ್ಯುತ್ ಮತ್ತು ಕಾಂತದ ಘಟಕಾಂಶಗಳಿಗೆ ಅಡ್ಡಲಾಗಿ ಈ ವಿದ್ಯುತ್ ಕಾಂತೀಯ ತರಂಗಗಳು ಪ್ರಸಾರ ಆಗೋದ್ರಿಂದ ಈ ತರಂಗವನ್ನು ನಾವೇನಂತ ಕರಿತೀವಿ, ಅಡ್ಡ ತರಂಗಗಳು ಅಂತ ಕರಿತೀವಿ ಸ್ನೇಹಿತರೆ. ಗೋಚರ ಬೆಳಕು ಒಂದೇ ಅಲ್ಲ,
ನೇರಳಾತೀತ ಕಿರಣನೂ ಕೂಡ ಅಡ್ಡ ತರಂಗನೇ ಹೌದು, ಎಕ್ಸ್ ತರಂಗನೂ ಅಡ್ಡ ತರಂಗನೇ ಹೌದು, ಗ್ಯಾಮಾನೂ ಅಡ್ಡ ತರಂಗನೇ ಹೌದು, ರೇಡಿಯೋ ತರಂಗನೂ ಒಟ್ಟಾರೆಯಾಗಿ ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂತಹ ಈ 7 ವಿದ್ಯುತ್ ಕಾಂತೀಯ ತರಂಗಗಳು ಕೂಡ ಅಡ್ಡ ತರಂಗಗಳಾಗಿವೆ. ಹಾಗಾದರೆ ಸೂರ್ಯನಿಂದ ಭೂಮಿಗೆ ಏನು ಈ ಬೆಳಕು ಅಥವಾ ಏನು ಈ ವಿದ್ಯುತ್ ಕಾಂತೀಯ ತರಂಗಗಳೇನು ಬರುತ್ತಲ್ವಾ, ಆ ತರಂಗಗಳು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಅದಕ್ಕೆ ಯಾವುದೇ ಕಣಗಳ ಅವಶ್ಯಕತೆ ಇಲ್ಲ. ಕಣಗಳು ಬಿಗಿಯಾಗಿದ್ದರೆ ಘನ ಮಾಧ್ಯಮ, ಕಣಗಳು ಸಡಿಲವಾಗಿದ್ದರೆ ದ್ರವ ಮಾಧ್ಯಮ, ಕಣಗಳು ಸ್ವತಂತ್ರವಾಗಿದ್ದರೆ ಅನಿಲ ಮಾಧ್ಯಮ. ಕಣಗಳೇ ಇಲ್ಲ ಅಂದರೆ ನಿರ್ವಾತ. ನಿಮಗೆಲ್ಲ ಕ್ಲಿಯಾರಿಟಿ ಇದೆ. ಹಾಗಾದರೆ ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲಿಕ್ಕೆ ಯಾವುದೇ ಕಣಗಳ ಅವಶ್ಯಕತೆ ಇಲ್ಲ. ಕಣಗಳ ಅವಶ್ಯಕತೆ ಇಲ್ಲ ಅಂದಮೇಲೆ ಮಾಧ್ಯಮದ ಅವಶ್ಯಕತೆಯೇ ಇಲ್ಲ. ಕಣಗಳು ಎಲ್ಲಿ ಇಲ್ವೋ, ಮಾಧ್ಯಮ ಎಲ್ಲಿ ಇಲ್ವೋ ಅಲ್ಲಿ ಬೆಳಕಿನ ವೇಗ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಹಾಗಾಗಿ ಕಣಗಳು ಇಲ್ಲದೆ ಇರತಕ್ಕಂಥ ಜಾಗವನ್ನು ಶೂನ್ಯ, ವ್ಯಾಕ್ಯೂಮ್ ಆರ್ ನಿರ್ವಾತ ಅಂತ ಕರಿತೀವಿ. ಬೆಳಕಿನ ವೇಗ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಎಲ್ಲಿ ಕಣಗಳು ಇಲ್ವೋ ಆ ಶೂನ್ಯ ಆರ್ ನಿರ್ವಾತ, ಆ ವ್ಯಾಕ್ಯೂಮಲ್ಲಿ ಬೆಳಕಿನ ವೇಗ ಏನಾಗಿರುತ್ತೆ, ತುಂಬಾ ಇರುತ್ತೆ, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅನಿಲ ಮಾಧ್ಯಮಕ್ಕೆ ಬಂದಾಗ ಸ್ವಲ್ಪ ಕಣಗಳ ಅಡ್ಡ ಬರ್ತವೆ, ಬೆಳಕಿನ ವೇಗ ಕಡಿಮೆ ಆಗಿಬಿಡತ್ತೆ. ದ್ರವ ಮಾಧ್ಯಮದಲ್ಲಿ ಮತ್ತಷ್ಟು ಬೆಳಕಿನ ವೇಗ ಕಡಿಮೆ ಆಗತ್ತೆ. ಘನ ಮಾಧ್ಯಮದಲ್ಲಿ ಬೆಳಕಿನ ಕಣಗಳು, ಆ ಬೆಳಕಿನ ಕಿರಣಗಳು ಆ ಕಣಗಳಿಗೆ ಬಿದ್ದು ಆ ಘನ ಮಾಧ್ಯಮಕ್ಕೆ ಬಿದ್ದು ಮತ್ತೆ ವಾಪಸ್ ಪ್ರತಿಫಲಿಸಿ ಬರುತ್ತೆ. ಇದಕ್ಕೆ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ಸ್ನೇಹಿತರೆ. ಒಟ್ಟಾರೆಯಾಗಿ ಬೆಳಕಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲಿಕ್ಕೆ ಯಾವುದೇ ಮಾಧ್ಯಮದ ಅವಶ್ಯಕತೆ ಇಲ್ಲ. ಮಾಧ್ಯಮದ ಅವಶ್ಯಕತೆ ಅಥವಾ ಕಣಗಳ ಅವಶ್ಯಕತೆ ಇಲ್ಲದೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗ್ತಕ್ಕಂಥ ತರಂಗಗಳಿಗೆ ನಾವು ಯಾಂತ್ರಿಕವಲ್ಲದ ತರಂಗಗಳು, ನಾನ್ ಮೆಕ್ಯಾನಿಕಲ್ ವೇವ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಆದರೆ ಈ ಬೆಳಕಿಗೆ ವಿರುದ್ಧವಾಗಿರ್ತಕ್ಕಂಥ ಗುಣವನ್ನು ಯಾವುದು ತೋರಿಸುತ್ತೆ ಅಂದರೆ ಶಬ್ದ ತೋರಿಸುತ್ತೆ. ಶಬ್ದ ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಬೇಕಪ್ಪ ಅಂದರೆ ಇದಕ್ಕೆ ಮಾಧ್ಯಮದ ಅವಶ್ಯಕತೆ ಇದೆ, ಇದಕ್ಕೆ ಕಣಗಳ ಅವಶ್ಯಕತೆ ಇದೆ. ಕಣಗಳು ಶಬ್ದವನ್ನು ಹೀರ್ಕೊಂಡು ಮುಂದಕ್ಕೆ ಶಬ್ದ ಚಲಿಸುವ ಹಾಗೆ ಮಾಡುತ್ತೆ. ಹಾಗಾಗಿ ಕಣಗಳು ಇಲ್ಲ ಅಂದರೆ ಶಬ್ದ ಹರಿಯಲ್ಲ. ಶಬ್ದ ಪ್ರಸಾರ ಆಗಬೇಕಪ್ಪ ಅಂದರೆ ಕಣಗಳು ಬೇಕು. ಹಾಗಾಗಿ ಕಣಗಳ ಮೂಲಕ ಯಾವುದು ಪ್ರಸಾರ ಆಗತ್ತೋ ಅಂತಹ ತರಂಗಗಳಿಗೆ ಯಾಂತ್ರಿಕ ತರಂಗಗಳು ಅಂತ ಕರಿತೀವಿ. ಕಣಗಳು ಇಲ್ಲದೆ ಯಾವುದು ಪ್ರಸಾರ ಆಗತ್ತೋ ಅದಕ್ಕೆ ಯಾಂತ್ರಿಕವಲ್ಲದ ತರಂಗಗಳು ಅಂತ ಕರಿತೀವಿ. ಬೆಳಕು ಒಂದು ಕಡೆಯಿಂದ ಇನ್ನೊಂದು ಕಡೆ ಪ್ರಸಾರ ಆಗಲಿಕ್ಕೆ ಯಾವುದೇ ಕಣಗಳ ಅವಶ್ಯಕತೆ ಇಲ್ಲ. ಹಾಗಾಗಿ ಲೈಟ್ ಈಸ್ ಎ ನಾನ್ ಮೆಕ್ಯಾನಿಕಲ್ ವೇವ್ಸ್, ಯಾಂತ್ರಿಕವಲ್ಲದ ತರಂಗ. ಬೆಳಕಿನ ವೇಗ ಎಲ್ಲಿ ಜಾಸ್ತಿ ಇರುತ್ತೆ ಅಂದರೆ ನಿರ್ವಾತದಲ್ಲಿ ಜಾಸ್ತಿ ಇರುತ್ತೆ. ನೋಡಿ, ಈ ಬೆಳಕು ಆರ್ ವಿದ್ಯುತ್ ಕಾಂತೀಯ ತರಂಗ, ಬೆಳಕು ಆರ್ ವಿದ್ಯುತ್ ಕಾಂತೀಯ ತರಂಗ ಪ್ರಾರಂಭದಲ್ಲಿ ನ್ಯೂಟನ್ನಿಂದ ಬೆಳಕು ಅಂತ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಅನೇಕ ಸಂಶೋಧನೆಗಳಾಗ್ಬಿಟ್ಟು ಆವಾಗ ಬೆಳಕು, ಆ ಬೆಳಕಿನ ಆ ಕಡೆ ಅನೇಕ ತರಂಗಗಳ ಸಂಶೋಧನೆಯಾಗಿ ವಿದ್ಯುತ್ ಕಾಂತೀಯ ತರಂಗಗಳು ಅಂತ ಹೇಳ್ತೀವಿ ನಾವು. ರೇಡಿಯೋ ತರಂಗ ಇರ್ಬೋದು, ಗ್ಯಾಮಾ ತರಂಗ ಇರ್ಬೋದು. ಒಟ್ಟಾರೆಯಾಗಿ ಏನು ಆ ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ ವಿದ್ಯುತ್ ಕಾಂತೀಯ ತರಂಗಗಳಂತ ಏನು ಕರಿತೀವಿ, ಆ ಎಲ್ಲ ತರಂಗಗಳ ವೇಗ ನಿರ್ವಾತದಲ್ಲಿ ಏನಾಗಿರುತ್ತೆ, ಒಂದೇ ಇರುತ್ತೆ. ಹಾಗಾದರೆ ಬೆಳಕಿನ ವೇಗ ನಿರ್ವಾತದಲ್ಲಿ ಹೆಚ್ಚು ಇರುತ್ತದೆ. ಎಷ್ಟಿರುತ್ತೆ ಅಂದರೆ 3 × 10⁴ ಮೀಟರ್ ಪರ್ ಸೆಕೆಂಡ್. ಹತ್ತತ್ರ 3 ಲಕ್ಷ ಮೀಟರ್ ವೇಗದಲ್ಲಿ ಭೂಮಿಗೆ ಸೂರ್ಯನಿಂದ ಬೆಳಕು ಬರುತ್ತೆ. ಆ ಭೂಮಿಗೆ ಸೂರ್ಯನಿಂದ ಬೆಳಕು ಬರಬೇಕಾದ್ರೆ ಆ ಬೆಳಕಿನ ಜೊತೆಗಿರ್ತಕ್ಕಂಥ 6 ತರಂಗಗಳ ವೇಗನೂ ಕೂಡ ಏನಾಗಿರುತ್ತೆ, ನಿರ್ವಾತದಲ್ಲಿ ಒಂದೇ ಆಗಿರುತ್ತೆ. ನಿರ್ವಾತದಲ್ಲಿ ರೇಡಿಯೋ ತರಂಗನೂ ಕೂಡ 3 × 10⁴ ಮೀಟರ್ ಪರ್ ಸೆಕೆಂಡೇ ಇರುತ್ತೆ. ಗ್ಯಾಮಾ ತರಂಗದ ಸ್ಪೀಡು ಅಷ್ಟೇ ಇರುತ್ತೆ. ನಿರ್ವಾತದಲ್ಲಿ ಈ ಎಲ್ಲ 7 ತರಂಗಗಳ, ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಮಗೆ ಬೆಳಕಿನ ವೇಗ ಗೊತ್ತಿದೆ, ನಿರ್ವಾತದಲ್ಲಿ ಅವಕೆಂಪು ತರಂಗದ ವೇಗ ಎಷ್ಟು ಅಂತ ಕೇಳಬಹುದು. ನಿರ್ವಾತದಲ್ಲಿ ಎಕ್ಸ್ ತರಂಗದ ವೇಗ ಎಷ್ಟು ಅಂತ ಕೇಳ್ಬೋದು. ಒಟ್ಟಾರೆಯಾಗಿ ಸೂರ್ಯನಿಂದ ಭೂಮಿಗೆ ಬರ್ತಕ್ಕಂಥ 7 ತರಂಗಗಳ ವೇಗ ನಿರ್ವಾತದಲ್ಲಿ 3 × 10⁸ ಮೀಟರ್ ಪರ್ ಸೆಕೆಂಡೇ ಇರುತ್ತೆ. ನಿರ್ವಾತದಿಂದ ಆ ವಿದ್ಯುತ್ ಕಾಂತೀಯ ತರಂಗಗಳು ಅನಿಲ ಮಾಧ್ಯಮಕ್ಕೆ ವಾತಾವರಣಕ್ಕೆ ಎಂಟ್ರಿ ಆದಾಗ ಆ ತರಂಗಗಳ ಶಕ್ತಿಗೆ ಅನುಗುಣವಾಗಿ ಅದರ ವೇಗದಲ್ಲಿ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ.
ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್. ಬೆಳಕಿನ ವೇಗವು ಮಾಧ್ಯಮದಿಂದ ಮಾಧ್ಯಮಕ್ಕೆ ಏನಾಗುತ್ತೆ, ಬದಲಾವಣೆ ಆಗತ್ತೆ. ನಿರ್ವಾತದಲ್ಲಿ ಒಂದೇ ಇರುತ್ತೆ, ಮಾಧ್ಯಮದ ಒಳಗಡೆ ಬಂದಾಗ ವಿರಳ ಮಾಧ್ಯಮದಲ್ಲಿ ಜಾಸ್ತಿ ಇರುತ್ತೆ, ಸಾಂದ್ರ ಮಾಧ್ಯಮದಲ್ಲಿ ಕಡಿಮೆ ಆಗುತ್ತೆ. ಒಟ್ಟಾರೆಯಾಗಿ ಮಾಧ್ಯಮದಿಂದ ಮಾಧ್ಯಮಕ್ಕೆ ಏನಾಗ್ತಾ ಇರುತ್ತೆ, ಬೆಳಕಿನ ವೇಗ ಬದಲಾವಣೆ ಆಗ್ತಾ ಇರುತ್ತೆ. ಮಾಧ್ಯಮದಿಂದ ಮಾಧ್ಯಮಕ್ಕೆ ಬೆಳಕಿನ ತರಂಗ ದೂರನೂ ಕೂಡ ಏನಾಗುತ್ತೆ, ಬದಲಾವಣೆ ಆಗುತ್ತೆ. ಬೆಳಕಿನ ವೇಗನೂ ಬದಲಾವಣೆ ಆಗುತ್ತೆ, ಬೆಳಕಿನ ವೇವ್ ಲೆಂತ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಆದರೆ ಬೆಳಕಿನ ಶಕ್ತಿ, ಬೆಳಕಿನ ಆವೃತ್ತಿ, ಬೆಳಕಿನ ಫ್ರೀಕ್ವೆನ್ಸಿ ಮಾತ್ರ ಒಂದೇ ಇರುತ್ತೆ, ಅದು ಬದಲಾವಣೆ ಆಗಲ್ಲ. ಯಾವುದೇ ಮಾಧ್ಯಮದಿಂದ ಯಾವುದೇ ಮಾಧ್ಯಮಕ್ಕೆ ಬೆಳಕು ಪ್ರಸಾರ ಆದಾಗ ತರಂಗ ದೂರ ಬದಲಾವಣೆ ಆಗತ್ತೆ, ವೇಗ ಬದಲಾವಣೆ ಆಗತ್ತೆ. ಆದರೆ ಅದರ ಶಕ್ತಿ ಅಥವಾ ಅದರ ಆವೃತ್ತಿ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳ್ತಾನೆ. ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರಸಾರವಾಗಬೇಕಾದರೆ ಈ ಕೆಳಕಂಡ ಬೆಳಕಿನ ಯಾವ ಗುಣವೂ ಬದಲಾವಣೆ ಆಗುವುದಿಲ್ಲ. ಬೆಳಕಿನ ಆವೃತ್ತಿ, ಬೆಳಕಿನ ಫ್ರೀಕ್ವೆನ್ಸಿ, ಬೆಳಕಿನ ಶಕ್ತಿ ಬದಲಾವಣೆ ಆಗುವುದಿಲ್ಲ. ನಯವಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದಾಗ ಪ್ರತಿಫಲಿಸಿ ಪ್ರತಿಬಿಂಬಗಳನ್ನು ಉಂಟು ಮಾಡುತ್ತೆ. ಆ ಪ್ರತಿಬಿಂಬಗಳನ್ನು ನಾವು ಕನ್ನಡಿಯಲ್ಲಿ ನೋಡ್ತೀವಿ. ಕನ್ನಡಿ ನಯವಾಗಿದೆ, ಅದರ ಮೇಲೆ ಬೆಳಕು ಬಿದ್ದು ಪ್ರತಿಫಲಿಸಿ ನಮ್ಮ ಪ್ರತಿಬಿಂಬ ಆ ಕನ್ನಡಿಯ ಮೇಲೆ ಉಂಟಾಗ್ತಾ ಇದೆ. ಅದನ್ನೆಲ್ಲ ಉದಾಹರಣೆ ಸಹಿತ ಮುಂದಿನ ಸ್ಲೈಡ್ಗಳಲ್ಲಿ ನನ್ನ ಜೊತೆಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ಈ ಥರ ಬೆಳಕಿನ ಬಗ್ಗೆ ಕಾನ್ಸೆಪ್ಟ್, ಪರಿಕಲ್ಪನೆ ಸ್ಟಾರ್ಟ್ ಆಗತ್ತೆ. ಈ ಸ್ಟಾರ್ಟ್ ಆದಾಗ ಈ ಬೆಳಕಿನ ಪರಿಕಲ್ಪನೆಯನ್ನು ನಾವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕಪ್ಪ ಅಂದರೆ ಕೆಲವೊಂದು ವಸ್ತುಗಳ ಪರಿಚಯಗಳನ್ನು ಸ್ವಲ್ಪ ಮಾಡ್ಕೊಳ್ಬೇಕು ನಾವು. ಏನು ಪರಿಚಯ? ನೋಡಿ, ವಸ್ತುಗಳ ಮೂಲಕ ಬೆಳಕು ಚಲಿಸುವ ಆಧಾರದ ಮೇಲೆ ವಸ್ತುವನ್ನು 3 ರೀತಿಯಲ್ಲಿ ವರ್ಗೀಕರಣ ಮಾಡ್ಕೊಳ್ತೀವಿ ಸ್ನೇಹಿತರೆ. ಒಂದು, ಪಾರದರ್ಶಕ ವಸ್ತುಗಳು, ಟ್ರಾನ್ಸ್ಪರೆಂಟ್ ವಸ್ತುಗಳು. ನೆಕ್ಸ್ಟ್ ಮಿತ ಪಾರದರ್ಶಕ ವಸ್ತುಗಳು, ಸೆಮಿ ಟ್ರಾನ್ಸ್ಪರೆಂಟ್ ವಸ್ತುಗಳು. ನೆಕ್ಸ್ಟ್ ಅಪಾರದರ್ಶಕ ವಸ್ತುಗಳು, ಆಪೆಕ್ಯೂ ವಸ್ತುಗಳು. ಯಾವ ವಸ್ತುಗಳು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುತ್ತೋ ಅವುಗಳನ್ನು ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ನಮ್ಮ ಲೈಫು ಪಾರದರ್ಶಕತೆಯಿಂದ ಇರಬೇಕು ಅಂದರೆ ಒಳಗಡೆ ಒಂದು ಹೊರಗಡೆ ಒಂದು ಇರಬಾರ್ದು, ಪಾಸ್ ಆಗಿಬಿಡಬೇಕು ಅಂತ. ಕ್ಲಿಯರ್? ಗಾಜು, ಮಸೂರಗಳು, ಗಾಳಿ ಇವೆಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ವಸ್ತುಗಳಾಗಿ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ಮಿತ ಪಾರದರ್ಶಕ ವಸ್ತುಗಳು, ಎಣ್ಣೆ ಸವರಿದ ಕಾಗದ, ನೆಕ್ಸ್ಟ್ ತಂಪು ಕನ್ನಡಕ, ನೆಕ್ಸ್ಟ್ ಬಟರ್ ಪೇಪರ್. ಇವೆಲ್ಲವೂ ಸ್ವಲ್ಪ ಪ್ರಮಾಣದ ಬೆಳಕನ್ನು ತನ್ನ ಮೂಲಕ ಹಾದು ಹೋಗ್ಲಿಕ್ಕೆ ಬಿಡುತ್ತೆ. ಹಾಗಾಗಿ ಇವುಗಳನ್ನು ಸೆಮಿ ಟ್ರಾನ್ಸ್ಪರೆಂಟ್ ಸಬ್ಸ್ಟೆನ್ಸಸ್ ಅಂತ ಕರಿತೀವಿ ಸ್ನೇಹಿತರೆ. ನೆಕ್ಸ್ಟ್ ಅಪೆಕ್ಯೂ ಸಬ್ಸ್ಟೆನ್ಸ್, ಅಪಾರದರ್ಶಕ ವಸ್ತುಗಳು. ಯಾವ ವಸ್ತುಗಳು ತನ್ನ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡಲ್ವೋ ಅಂಥ ವಸ್ತುಗಳನ್ನು ನಾವೇನಂತ ಕರಿತೀವಿ, ಅಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. ಇಟ್ಟಿಗೆಯಿಂದ ಮಾಡಿರ್ತಕ್ಕಂಥ ಗೋಡೆ ಇರ್ಬೋದು, ಮನುಷ್ಯ ಇರ್ಬೋದು. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಗ್ಲಾಸು ಪಾರದರ್ಶಕ, ಕನ್ನಡಿ ಅಪಾರದರ್ಶಕ. ಯಾಕಂದರೆ ಗ್ಲಾಸಿನ ಗಾಜಿನ ಒಂದು ಮೇಲ್ಮೈಯನ್ನು ಮೆರುಗುಗೊಳಿಸಿ ಅಪಾರದರ್ಶಕವನ್ನಾಗಿ ಮಾಡೋದ್ರಿಂದ ಗಾಜಿನ ಮೂಲಕ ಬೆಳಕು ಪ್ರಸಾರ ಆಗತ್ತೆ. ಗಾಜಿನ ಒಂದು ಮೇಲ್ಮೈಗೆ ಮೆರಗನ್ನುಗೊಳಿಸಿದ ನಂತರ ಅಲ್ಲಿ ಬೆಳಕು ಪ್ರಸಾರ ಆಗದೆ ವಾಪಸ್ ಪ್ರತಿಫಲಿಸಿ ಬಂದ್ಬಿಡತ್ತೆ. ಹಾಗಾಗಿ ಕನ್ನಡಿ ಇದು ಒಂದು ಅಪಾರದರ್ಶಕ ವಸ್ತು. ಕನ್ಫ್ಯೂಸ್ ಮಾಡ್ಕೋಬಿಡಿ, ಅರ್ಥ ಆಗಿದೆ. ಮುಂದೆ ಇದ್ರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ನಿಮಗೆ ಚರ್ಚೆ ಮಾಡ್ತಾ ಬರ್ತೀನಿ ಸ್ನೇಹಿತರೆ. ಸೊ ಒಟ್ಟಾರೆಯಾಗಿ ಬೆಳಕು ಚಲಿಸುವ ಆಧಾರದ ಮೇಲೆ ಪಾರದರ್ಶಕ, ಅಪಾರದರ್ಶಕ ಈ ಥರ ನಾವೇನು ಮಾಡಿದ್ದೀವಿ, ಕ್ಲಾಸಿಫಿಕೇಷನ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ನಾವು ಬೆಳಕಿಗೆ ಸಂಬಂಧಪಟ್ಟಂತೆ ನಾವು ಕಾಂಪಿಟೇಟಿವ್ ಎಕ್ಸಾಮಿಗೆ ನಮ್ಮ ಎವ್ರಿಡೇ ಲೈಫಲ್ಲಿ ಅನೇಕ ಫಿನೋಮಿನಗಳನ್ನು ನೋಡ್ತಾ ಹೋಗ್ತೀವಿ, ಅನೇಕ ವಿದ್ಯಮಾನಗಳನ್ನು ನೋಡ್ತಾ ಹೋಗ್ತೀವಿ. ಸೊ ಫಸ್ಟ್ ಅತಿ ಇಂಪಾರ್ಟೆಂಟ್, ರಿಫ್ಲೆಕ್ಷನ್ ಆಫ್ ಲೈಟ್, ಬೆಳಕಿನ ಪ್ರತಿಫಲನ. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಫ್ ಲೈಟ್, ಒಟ್ಟು ಆಂತರಿಕ ಪ್ರತಿಫಲನ. ರಿಫ್ರ್ಯಾಕ್ಷನ್ ಆಫ್ ಲೈಟ್, ಬೆಳಕಿನ ವಕ್ರೀಭವನ. ಡಿಸ್ಪರ್ಷನ್ ಆಫ್ ಲೈಟ್, ಬೆಳಕಿನ ವರ್ಣ ವಿಭಜನೆ. ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚೆದುರಿಕೆ. ಇಂಟರ್ಫಿರೆನ್ಸ್ ಆಫ್ ಲೈಟ್, ಬೆಳಕಿನ ವ್ಯತೀಕರಣ. ಪೋಲಾರೈಸೇಷನ್ ಆಫ್ ಲೈಟ್, ದಟ್ ಈಸ್ ಬೆಳಕಿನ ಧ್ರುವೀಕರಣ. ನೆಕ್ಸ್ಟ್ ಡಿಫ್ರಾಕ್ಷನ್ ಆಫ್ ಲೈಟ್, ಬೆಳಕಿನ ವಿವರ್ತನೆ. ಇವೆಲ್ಲ ಬೆಳಕಿನ ವಿದ್ಯಮಾನಗಳೇನಿದೆ, ಏನು ಬೆಳಕಿನ ಫಿನೋಮಿನಗಳೇನಿದೆ, ಅವು ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಲೂ ನಡೀತಾ ಇರುತ್ತೆ.
ಆ ದಿನನಿತ್ಯದ ಜೀವನದಲ್ಲಿ ನಮ್ಮ ಸುತ್ತಲೂ ನಡೀತಾ ಇರತಕ್ಕಂತಹ ಈ ವಿದ್ಯಮಾನಗಳನ್ನು ಇಟ್ಕೊಂಡು ಇದಕ್ಕೆ ಕಾರಣ ಏನು, ಈ ಉದಾಹರಣೆಗೆ ಬೆಳಕಿನ ಯಾವ ವಿದ್ಯಮಾನ, ಈ ಥರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆಗಳೇನಾಗ್ತಾ ಇರುತ್ತೆ, ಅರೈಸ್ ಆಗ್ತಾ ಇರುತ್ತೆ. ಅಂಥ ಒಂದು ವಿದ್ಯಮಾನ ಬೆಳಕಿನ ಪ್ರತಿಫಲನ. ಆ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟನ್ನು ಈ ವಿಡಿಯೋದಲ್ಲಿ ಸ್ನೇಹಿತರೆ ಚರ್ಚೆ ಮಾಡೋಣ ಸ್ನೇಹಿತರೆ. ನೋಡಿ, ಪ್ರತಿಫಲನ ಅಲ್ಲೇ ಇದೆ, ವಾಪಸ್ ಫಲನ ಬರುವುದು ಅಂತ. ಬೆಳಕು ವಾಪಸ್ ಬರುವುದು. ಒಂದು ಬಾಲನ್ನು ಗೋಡೆಗೆ ಹೊಡೆದಾಗ ಗೋಡೆಗೆ ಬಾಲ್ ಬಡ್ದು ಬಾಲ್ ವಾಪಸ್ ಬರುತ್ತೆ. ಈ ಕಡೆಯಿಂದ ಗೋಡೆಗೆ ಹೋದಾಗ ಒಂದು ದಾರಿ, ಅದನ್ನು ಬಡ್ದು ವಾಪಸ್ ಬಂದಾಗ ಒಂದು ದಾರಿ. ಆ ಗೋಡೆಗೆ ಬಾಲ್ ಬಡ್ದು ಬೌನ್ಸಾಗಿ ಹೇಗೆ ವಾಪಸ್ ಬರುತ್ತೋ ಹಾಗೆ ಬೆಳಕು ಕೂಡ ಗೋಡೆ ಮೀನ್ಸ್ ಅಪಾರದರ್ಶಕ ವಸ್ತುವಿಗೆ ಹೊಡೆದು ವಾಪಸ್ ಬರುತ್ತೆ. ಆ ವಾಪಸ್ ಬರ್ತಕ್ಕಂಥದ್ದನ್ನು ನಾವು ಬೆಳಕಿನ ಪ್ರತಿಫಲನ, ಆ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಇದನ್ನು ಹೇಗೆ ಡಿಫೈನ್ ಮಾಡ್ತೀವಿ? ಡಿಫೈನ್ ಮಾಡೋ ಮುಂಚೆ ಈ ಚಿತ್ರ ನೋಡಿದರೆ ನಿಮಗೆ ಕ್ಲಾರಿಟಿ ಇದೆ. ನೋಡಿ, ಅಲ್ಲೇನು ವೈಟಾಗಿ ಕಾಣ್ತಾ ಇದೆ, ಅದನ್ನು ಗಾಳಿ ಮಾಧ್ಯಮ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಬ್ಲೂ ಕಲರಲ್ಲಿ ಒಂದು ಏನು ಮೇಲ್ಮೈ ಇದೆ, ಅದನ್ನು ನೀವು ಘನ ಮಾಧ್ಯಮ ಆರ್ ಗೋಡೆ ಅಂತ ಆರ್ ಕನ್ನಡಿ ಅಂತ ಅಂದ್ಕೊಳ್ಳಿ. ನೋಡಿ, ಬೆಳಕು ಕನ್ನಡಿ ಮೇಲೆ ಬಿದ್ದಿದೆ ಅಂತ ಅಂದ್ಕೊಳ್ಳಿ, ಆರ್ ಗೋಡೆ ಮೇಲೆ ಬಿದ್ದಿದೆ. ಅದು ಬೆಳಕನ್ನು ಹಾದು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ, ಮತ್ತು ವಾಪಸ್ ಹೋಗೋ ಅಂತ ಇದೆ. ಕ್ಲಿಯರ್? ನೋಡಿ, ಈಗ ಬೆಳಕಿನ ಮೂಲದಿಂದ ಬಂದಂತಹ ಬೆಳಕು ಅದು ಒಂದು ಮಾಧ್ಯಮದ ಮೂಲಕ ಬಂದು ಇನ್ನೊಂದು ಅಪಾರದರ್ಶಕ ಮಾಧ್ಯಮದ ಮೇಲ್ಮೈ ಮೇಲೆ ಬಿದ್ದಿದೆ. ಬಂದು ಬಿದ್ದಿದೆ. ಅದೇನು ಬೆಳಕಿನ ಮೂಲದಿಂದ ಅಲ್ಲಿಗೆ ಬಂದು ಬಿತ್ತಲ್ಲ, ಅದಕ್ಕೆ ನಾವು ಇನ್ಸಿಡೆಂಟ್ ರೇ ಅಂತ ಕರಿತೀವಿ. ಪತನ ಕಿರಣ ಬೆಳಕಿನ ಮೂಲದಿಂದ ಬಂದು ಒಂದು ಮಾಧ್ಯಮದ ಮೇಲೆ ಆ ಬೆಳಕಿನ ರೇಖೆ ಏನಾಯಿತು, ಎಂಡಾಯಿತು, ಪತನ ಆಯಿತು. ಇದಕ್ಕೆ ನಾವು ಪತನ ಕಿರಣ. ಅಲ್ಲಿಂದ ವಾಪಸ್ ಮತ್ತೆ ಬೆಂಡಾಗಿ ಅದೇ ಮಾಧ್ಯಮಕ್ಕೆ ವಾಪಸ್ ಬಂತು. ಅದೇ ಮಾಧ್ಯಮಕ್ಕೆ ವಾಪಸ್ ಬಂದಂತಹ ಕಿರಣವನ್ನು ನಾವು ರಿಫ್ಲೆಕ್ಟೆಡ್ ರೇ ಅಂತ ಕರಿತೀವಿ, ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ನೋಡಿ, ಫಸ್ಟ್ ಆ ಬೆಳಕಿನ ಮೂಲದಿಂದ ಬಂದು ಏನು ಬಿತ್ತಲ್ಲ, ಆ ಬಿದ್ದಂತಹ ಮೇಲ್ಮೈ ಮೇಲೆ ಬಿತ್ತಲ್ಲ, ಅಲ್ಲಿಂದ ಅಲ್ಲಿಗೆ ಬಂದಂಥ ರೇಖೆಯನ್ನು ಪತನ ಕಿರಣ. ಅಲ್ಲಿಂದ ಮತ್ತೊಂದು ಹೊಸ ರೇಖೆ ವಾಪಸ್ ಅದೇ ಮಾಧ್ಯಮಕ್ಕೆ ಬಂತಲ್ಲ, ಅದಕ್ಕೆ ನಾವು ಪ್ರತಿಫಲಿತ ಕಿರಣ ಅಂತ ಕರಿತೀವಿ. ಬೆಳಕು ಒಂದು ಮಾಧ್ಯಮದಿಂದ ಬಂದು ಇನ್ನೊಂದು ಮಾಧ್ಯಮದ ಮೇಲೆ ಬಿದ್ದು ಅದೇ ಮಾಧ್ಯಮಕ್ಕೆ ವಾಪಸ್ ಹಿಂದಿರುಗಿದರೆ ಇದಕ್ಕೆ ನಾವು ರಿಫ್ಲೆಕ್ಷನ್ ಆಫ್ ಲೈಟ್ ಆರ್ ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ. ಈ ಥರ ಬೆಳಕು ಪ್ರತಿಫಲಿಸೋದ್ರಿಂದ ನಮಗೆ ಬಣ್ಣ ಬಣ್ಣದ ಪ್ರಪಂಚ ಕಾಣ್ತಾ ಇದೆ ಸ್ನೇಹಿತರೆ. ಸಾಮಾನ್ಯವಾಗಿ ನಮ್ಮ ಹುಡುಗಿ ನಮಗೆ ಕಾಣ್ತಾಳೆ ಅಂದರೆ ಸಿಂಪಲ್, ಬೆಳಕು ನಮ್ಮ ಹುಡುಗಿ ಮೇಲೆ ಬಿದ್ದು ಅಲ್ಲಿಂದ ಪ್ರತಿಫಲಿಸಿ ವಾಪಸ್ ನಮ್ಮ ಕಣ್ಣು ಹತ್ರ ಬಂದರೆ ಆ ಕಣ್ಣು ಹತ್ರ ಬಂದಾಗ ಆ ಹುಡುಗಿ ಆ ವಸ್ತು ನಮಗೇನಾಗತ್ತೆ, ಗೋಚರಿಸತ್ತೆ. ನೋಡಿ, ಈಗ ನೀವು ವಿಡಿಯೋನ ನೋಡ್ತಾ ಇದ್ದೀರಾ ಅಂದರೆ ನಿಮ್ಮ ಮೊಬೈಲ್ನ ಮೇಲೆ ಬೆಳಕು ಬಿದ್ದು ಆ ಬೆಳಕೇನಾಗ್ತಾ ಇದೆ, ಪ್ರತಿಫಲಿಸಿ ನಿಮ್ಮ ಕಣ್ಣಿಗೆ ಬರ್ತಾ ಇದೆ. ಹಾಗಾಗಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಪಿಕ್ಚರ್ಸ್ ಆ್ಯಂಡ್ ನಿಮ್ಮ ಮೊಬೈಲ್ಸ್ಗಳೆಲ್ಲ ಏನಾಗ್ತಾ ಇದೆ, ನಿಮಗೆ ಕಾಣ್ತಾ ಇದೆ. ಒಟ್ಟಾರೆಯಾಗಿ ಈ ಕಲರ್ಫುಲ್ ವರ್ಲ್ಡ್, ಬಣ್ಣದ ಪ್ರಪಂಚವನ್ನು ನೋಡಲಿಕ್ಕೆ ಕಾರಣವಾಗಿರ್ತಕ್ಕಂಥ ಬೆಳಕಿನ ಗುಣ ಯಾವುದಪ್ಪ ಅಂತ ಕೇಳಿದ್ರೆ ಬೆಳಕಿನ ಪ್ರತಿಫಲನ. ಬೆಳಕು ಪ್ರತಿಫಲನ ಆಗಬೇಕಾದ್ರೆ ನಮಗೆ ಇಲ್ಲಿ ಎರಡು ಕಿರಣಗಳು ಗೋಚರಿಸ್ತಾ ಇದೆ. ಒಂದು ಪತನ ಕಿರಣ, ಇನ್ನೊಂದು ಪ್ರತಿಫಲಿತ ಕಿರಣ, ಇನ್ನೊಂದು ಮಾಧ್ಯಮ. ಕ್ಲಿಯರ್? ಒಂದು ಪ್ರತಿಫಲಿಸುವ ಮಾಧ್ಯಮ, ಇನ್ನೊಂದು ಪ್ರತಿಫಲನ ಆಗಿ ಬೆಳಕು ಪ್ರಸಾರ ಆಗ್ತಾ ಇರತಕ್ಕಂಥ ಮಾಧ್ಯಮ. ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಕೆಳಗಡೆ ಇರತಕ್ಕಂಥ ವಸ್ತುವನ್ನು ನಾವು ಗೋಡೆನ ಅಂದರೆ ಆ ನೀಲಿ ಬಣ್ಣದಲ್ಲಿರ್ತಕ್ಕಂಥ ಗೆರೆಯನ್ನು ನಾವು ಮೇಲ್ಮೈ, ಅದನ್ನು ಕನ್ನಡಿ ಅಂತನಾದರೂ ಅನ್ಕೋಬೋದು, ನೀವು ನೋಡ್ತಾ ಇರತಕ್ಕಂಥ ಗೋಡೆ ಅಥವಾ ನೀವು ನೋಡ್ತಾ ಇರತಕ್ಕಂಥ ಯಾವುದೇ ವಸ್ತು ಅನ್ಕೋಬೋದು. ಅದರ ಮೇಲೆ ಬೆಳಕು ಬಿದ್ದು ಆ ಬೆಳಕು ಪತನ ಆಗಿ ವಾಪಸ್ ಪ್ರತಿಫಲಿಸಿ ಬರ್ತಾ ಇದ್ದರೆ ಇದಕ್ಕೆ ಬೆಳಕಿನ ಪ್ರತಿಫಲನ. ಆ ಸಂದರ್ಭದಲ್ಲಿ ಎಲ್ಲಿ ಪ್ರತಿಫಲಿಸಿ ಆ ಕಿರಣಗಳು ಬರುತ್ತೋ ಆ ಜಾಗ, ಆ ವಸ್ತು ನಮಗೇನಾಗತ್ತೆ, ಗೋಚರಿಸತ್ತೆ. ಇದು ಬೆಳಕಿನ ಪ್ರತಿಫಲನ. ಈ ಬೆಳಕಿನ ಪ್ರತಿಫಲನಕ್ಕೆ ಸಂಬಂಧಪಟ್ಟಂಥ ಎರಡು ನಿಯಮಗಳಿದೆ. ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಬರಬಹುದು. ನೋಡಿ, ಬೆಳಕು ಪ್ರತಿಫಲಿಸಿ ಬರ್ತಾ ಇದೆ. ಸ್ವಲ್ಪ ದೊಡ್ಡ ಚಿತ್ರ ಇಲ್ಲಿ ಕ್ಲಿಯಾರಿಟಿ ಸಿಕ್ಕಿದೆ ನಿಮಗೆ. ನೋಡಿ, ನಮಗೆ ಒಂದು
ಒಂದು ಪತನ ಕಿರಣ, ಆ ಗ್ರೀನ್ ಕಲರಲ್ಲಿ ಇರ್ತಕ್ಕಂಥದ್ದು ಆ ಬೆಳಕಿನ ಮೂಲದಿಂದ ಬರ್ತಾ ಇರತಕ್ಕಂಥ ಪತನ ಕಿರಣ. ನೆಕ್ಸ್ಟ್ ಅಲ್ಲಿ ಆರೆಂಜ್ ಕಲರ್ ಇರ್ತಕ್ಕಂಥದ್ದು ಪ್ರತಿಫಲಿತ ಕಿರಣ. ಅಲ್ಲಿ ನೀಲಿ ಬಣ್ಣ ಅಂತಕ್ಕಂಥದ್ದು ಸಮತಲ, ಅದು ಗೋಡೆನಾದರೂ ಆಗಿರ್ಬೋದು, ವಸ್ತುನಾದರೂ ಆಗಿರ್ಬೋದು, ಕನ್ನಡಿನಾದರೂ ಆಗಿರ್ಬೋದು. ನೆಕ್ಸ್ಟ್ ನಾವೇ ಒಂದು ಕಾಲ್ಪನಿಕ ರೇಖೆಯನ್ನು ಎಳ್ಕೊಂಡಿದ್ದೀವಿ, ಆ ಸಮತಲಕ್ಕೆ ಎಳೆದ ಲಂಬ. ಸೊ ಯಾಕೆ ಅಂದರೆ ಈ ಕ್ವಶನ್ ನೋಡಿ, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಯಾವತ್ತು ಬೆಳಕು ಒಂದು ಮಾಧ್ಯಮದ ಮೇಲೆ ಬಿದ್ದು ಪ್ರತಿಫಲಿಸಬೇಕಾದರೆ ಆ ಬೆಳಕಿನ ಪತನ ಕೋನದಷ್ಟೇ ಪ್ರತಿಫಲಿತ ಕೋನ ಇರುತ್ತೆ ಅಂತ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಒಂದು ಬೆಳಕು 60 ಡಿಗ್ರಿಯಲ್ಲಿ ಒಂದು ಮಾಧ್ಯಮದ ಮೇಲೆ ಬಿದ್ದು ಪ್ರತಿಫಲಿಸ್ತು ಅಂದರೆ ಅದು 60 ಡಿಗ್ರಿಯಲ್ಲೇ ಪ್ರತಿಫಲಿಸತ್ತೆ. ಒಂದು ಬೆಳಕು 45 ಡಿಗ್ರಿಯಲ್ಲಿ ಒಂದು ಮಾಧ್ಯಮದ ಮೇಲೆ ಬಿದ್ದು ಪ್ರತಿಫಲಿಸ್ತು ಅಂದರೆ ಪ್ರತಿಫಲಿತ ಕೋನನೂ ಕೂಡ ಏನಾಗಿರುತ್ತೆ, 45 ಡಿಗ್ರಿನೇ ಇರುತ್ತೆ. ಒಂದು ಬೆಳಕು 15 ಡಿಗ್ರಿಯಲ್ಲಿ ಒಂದು ಮಾಧ್ಯಮದ ಮೇಲೆ ಬಿದ್ದು ಪ್ರತಿಫಲಿಸ್ತು ಅಂದರೆ 15 ಡಿಗ್ರಿಯಲ್ಲಿ ಏನಾಗಿರುತ್ತೆ, ಪತನ ಕೋನ ಇರುತ್ತೆ. ಹಾಗಾಗಿ ಪತನ ಕೋನ, ಪ್ರತಿಫಲಿತ ಕೋನ ಎರಡೂ ಕೂಡ ಏನಾಗಿರುತ್ತೆ, ಒಂದೇ ಇರುತ್ತೆ. ನೆಕ್ಸ್ಟ್ ಎರಡನೇ ನಿಯಮ ಹೇಳುತ್ತೆ ಪತನ ಕಿರಣ, ನೆಕ್ಸ್ಟ್ ಏನು ಪ್ರತಿಫಲಿತ ಕಿರಣ, ನೆಕ್ಸ್ಟ್ ಅದಕ್ಕೆ ಎಳೆದ ಲಂಬ ಸಮತಲದ ಒಂದೇ ಬದಿಯಲ್ಲಿ ಇರುತ್ತೆ ಅಥವಾ ಸಮತಲದ ಒಂದೇ ಬಿಂದುವಿನಲ್ಲಿ ಇರುತ್ತೆ. ನೋಡಿ, ಸಮತಲದ ಒಂದೇ ಬದಿಯಲ್ಲಿ, ಯಾಕಂದರೆ ಬೆಳಕು ಆ ಮಾಧ್ಯಮದ ಮೂಲಕ ಪ್ರಸಾರ ಆಗದೇ ಇರೋದ್ರಿಂದ, ವಾಪಸ್ ಪ್ರತಿಫಲಿಸಿ ಬರೋದ್ರಿಂದ ಪತನ ಕಿರಣ, ಅದಕ್ಕೆ ಎಳೆದ ಲಂಬ, ನೆಕ್ಸ್ಟ್ ಪ್ರತಿಫಲಿತ ಕಿರಣ ಸಮತಲದ ಒಂದೇ ಬದಿಯಲ್ಲಿ ಇರುತ್ತದೆ. ಇದು ನಮ್ಮ ಪ್ರತಿಫಲನದ ಎರಡನೇ ನಿಯಮ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಥರ ಪ್ರತಿಫಲನ ಆಗಬೇಕಾದ್ರೆ ಎರಡು ಥರ ಪ್ರತಿಫಲನ ಆಗತ್ತೆ. ಒಂದು ರೆಗ್ಯುಲರ್ ರಿಫ್ಲೆಕ್ಷನ್ಸ್, ಇನ್ನೊಂದು ಇರ್ರೆಗ್ಯುಲರ್ ರಿಫ್ಲೆಕ್ಷನ್ಸ್. ಒಂದು ನಿಯತ ಪ್ರತಿಫಲನ, ಇನ್ನೊಂದು ಅನಿಯತ ಪ್ರತಿಫಲನ. ನಿಯತ ಪ್ರತಿಫಲನ ಯಾವತ್ತೂ ಕೂಡ ನಯವಾದ ಮೇಲ್ಮೈ ಮೇಲೆ ಉಂಟಾಗತ್ತೆ. ಅನಿಯತ ಪ್ರತಿಫಲನ ಒರಟಾಗಿರ್ತಕ್ಕಂಥ ಮೇಲ್ಮೈ ಮೇಲೆ ಉಂಟಾಗತ್ತೆ. ಹಾಗಾದರೆ ನಿಯತ ಪ್ರತಿಫಲನದ ಅಂದರೆ ಏನು? ಏನಿಲ್ಲ, ಒಂದು ಮಾಧ್ಯಮದ ಮೇಲೆ ಬೆಳಕು ಬಿದ್ದಾಗ, ಬೆಳಕಿನ ಕಿರಣ ಪತನವಾದಾಗ ಒಂದೇ ರೀತಿಯ ಸಮಾಂತರವಾಗಿರ್ತಕ್ಕಂಥ ಪ್ರತಿಫಲಿತ ಕಿರಣಗಳು ಉಂಟಾದರೆ ಇದಕ್ಕೆ ನಿಯತ ಪ್ರತಿಫಲನ ಅಂತ ಕರಿತೀವಿ. ಈ ಥರ ಸಮಾಂತರವಾಗಿರ್ತಕ್ಕಂತಹ ಪ್ರತಿಫಲಿತ ಕಿರಣಗಳು ಉಂಟಾದಾಗ ಆ ಮಾಧ್ಯಮದ ಮೇಲೆ ಪ್ರತಿಬಿಂಬ ಉಂಟಾಗುತ್ತದೆ. ನೋಡಿ, ಎಕ್ಸಾಂಪಲ್, ಒಂದು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಉಂಟಾಗತ್ತೆ ಅಂದರೆ ಕನ್ನಡಿಯ ಮೇಲ್ಮೈ ಏನಾಗಿರುತ್ತೆ, ನಯವಾಗಿ ಇರುತ್ತೆ. ಆ ನಯವಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದು ಪ್ರತಿಫಲಿಸಿ ಬರಬೇಕಾದ್ರೆ ಪ್ರತಿಫಲಿತ ಕಿರಣಗಳೆಲ್ಲವೂ ಕೂಡ ಏನಾಗಿರುತ್ತೆ, ಸಮಾಂತರವಾಗಿ ಪ್ರತಿಫಲಿಸುತ್ತೆ. ಸಮಾಂತರವಾಗಿ ಪ್ರತಿಫಲಿಸ್ತು ಅಂದರೆ ನಮ್ಮ ಪ್ರತಿಬಿಂಬ ಆ ನಯವಾದ ಮೇಲ್ಮೈ ಮೇಲೆ ಮೂಡತ್ತೆ. ನೀರಲ್ಲಿ ನಮ್ಮ ಪ್ರತಿಬಿಂಬ ಮೂಡಲು ಕಾರಣ ನೀರಿನ ಮೇಲ್ಮೈ ಏನಾಗಿರುತ್ತೆ, ನಯವಾಗಿ ಇರುತ್ತೆ. ನಾವು ತುಂಬ ಓಡಾಡಿ ಗ್ರಾನೈಟ್ಗಳಿರ್ಬೋದು ಅಥವಾ ರೋಡ್ ಇರ್ಬೋದು ಅಥವಾ ಪಾತ್ರೆಗಳಿರ್ಬೋದು, ಈ ಥರ ಯಾವುದೇ ಒಂದು ನಯವಾದ ಮೇಲ್ಮೈ ಮೇಲೆ ಬೆಳಕು ಬಿದ್ದು ಅಲ್ಲಿಂದ ಪ್ರತಿಫಲಿಸ್ತಕ್ಕಂಥ ಕಿರಣಗಳು ಸಮಾಂತರವಾಗಿ ಬಂತು ಅಂದರೆ ಅಲ್ಲಿ ನಮ್ಮ ಪ್ರತಿಬಿಂಬ ಉಂಟಾಗತ್ತೆ. ಒರಟಾದ ಮೇಲ್ಮೈ, ನೋಡಿ, ಈ ಗೋಡೆ ಯಾಕೆ ಕನ್ನಡಿ ಥರ ನನ್ನ ಪ್ರತಿಬಿಂಬ ಉಂಟಾಗ್ತಾ ಇಲ್ಲ ಅಂದರೆ ಗೋಡೆಯ ಮೇಲ್ಮೈ ಏನಾಗಿಲ್ಲ, ನಯವಾಗಿ ಇಲ್ಲ. ನೀನು ಗೋಡೆಯ ಮೇಲ್ಮೈ ತುಂಬ ನಯವಾಗಿ ಇತ್ತು ಅಂದರೆ ಗೋಡೆಯಲ್ಲೂ ಕೂಡ ನಮ್ಮ ಪ್ರತಿಬಿಂಬ ಏನಾಗತ್ತೆ, ಕಾಣತ್ತೆ. ಗೋಡೆಯ ಮೇಲ್ಮೈ ನಯವಾಗಿ ಇಲ್ಲದೆ ಇರೋದ್ರಿಂದ ಏನು, ಈ ಬೆಳಕಿನ ಮೂಲದಿಂದ ಬರ್ತಕ್ಕಂತಹ ಪತನ ಕಿರಣಗಳು ಪ್ರತಿಫಲಿಸಬೇಕಾದ್ರೆ ಅಲ್ಲಿ ಸಮಾಂತರವಾಗಿ ಪ್ರತಿಫಲಿಸಿದರೆ ಪ್ರತಿಬಿಂಬ ಉಂಟಾಗತ್ತೆ. ಇಲ್ಲಿ ಮೇಲ್ಮೈ ನಯವಾಗಿ ಇಲ್ಲದೆ ಇರೋದ್ರಿಂದ ಆ ಪ್ರತಿಫಲಿತ ಕಿರಣಗಳೇನಾಗ್ಬಿಡ್ತಾವ, ಚದುರು ಬಿಡ್ತಾವೆ. ಆ ಕಡೆ ಈ ಕಡೆ ಚದುರೋದ್ರಿಂದ ಆ ಒರಟಾದ ಮೇಲ್ಮೈ ಮೇಲೆ ನಮ್ಮ ಪ್ರತಿಬಿಂಬ ಉಂಟಾಗಲ್ಲ. ಈ ಥರ ಪ್ರತಿಬಿಂಬವನ್ನು ಉಂಟು ಮಾಡದೇ ಇರತಕ್ಕಂತಹ ಆ ಮೇಲ್ಮೈಯಿಂದ ಆಗ್ತಕ್ಕಂಥ ಪ್ರತಿಫಲನವನ್ನು ನಾವು ಅನಿಯತ ಪ್ರತಿಫಲನ ಅಂತ ಕರಿತೀವಿ. ಪ್ರತಿಬಿಂಬವನ್ನು ಉಂಟು ಮಾಡ್ತಕ್ಕಂತಹ ನಯವಾದ ಮೇಲ್ಮೈಯಿಂದ ಆಗ್ತಕ್ಕಂಥ ಪ್ರತಿಫಲನವನ್ನು ನಾವು ನಿಯತ ಪ್ರತಿಫಲನ ಅಂತ ಕರಿತೀವಿ. ನಿಯತ ಪ್ರತಿಫಲನದಲ್ಲಿ ಪ್ರತಿಬಿಂಬಗಳು ಉಂಟಾಗತ್ತೆ, ಅನಿಯತ ಪ್ರತಿಫಲನದಲ್ಲಿ ಪ್ರತಿಬಿಂಬಗಳು ಉಂಟಾಗಲ್ಲ. ಓಕೆ, ನೆಕ್ಸ್ಟ್ ನೋಡಿ,
ಹೌ ಡು ವಿ ಸಿ ಥಿಂಗ್ಸ್ ಆಲ್ರೆಡಿ ಹೇಳಿದ್ದೀನಿ. ಒಂದು ವಸ್ತುವನ್ನು ನಾವು ಹೇಗೆ ನೋಡ್ತೀವಿ ನೋಡಿ, ಸೂರ್ಯನಿಂದ ಬರ್ತಕ್ಕಂಥ ಬೆಳಕು ಆರ್ ಒಂದು ಬೆಳಕಿನ ಮೂಲದಿಂದ ಬರ್ತಕ್ಕಂತಹ ಬೆಳಕು ಒಂದು ವಸ್ತುವಿನ ಮೇಲೆ ಪತನ ಆಗಿ ಅಲ್ಲಿಂದ ಪ್ರತಿಫಲಿಸಿ ನಮ್ಮ ಕಣ್ಣಿಗೆ ಬರುತ್ತೆ. ಆವಾಗ ಆ ವಸ್ತು ನಮಗೇನಾಗತ್ತೆ, ಗೋಚರಿಸತ್ತೆ. ಕ್ಲಿಯರ್? ನೀವು ಯಾರನ್ನು ನೋಡ್ತಾ ಇದ್ದೀರಾ, ಓ ಅವ್ರ ಮೇಲೆ ಬೆಳಕು ಬಿದ್ದು, ಅದರ ಮೇಲೆ ಬೆಳಕು ಬಿದ್ದು ಆ ಬೆಳಕು ಪ್ರತಿಫಲಿಸಿ ನಿಮ್ಮ ಕಣ್ಣಿಗೆ ಬಂದಾಗ ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಿಮ್ಮ ಕಣ್ಣು ಆ ಬೆಳಕಿನ ತರಂಗಾಂತರಗಳನ್ನು ಗ್ರಹಿಸುವುದರ ಮೂಲಕ ಆ ಪ್ರತಿಬಿಂಬವನ್ನು ಕೂಡ, ಆ ವಸ್ತುವನ್ನು ಕೂಡ ಏನು ಮಾಡುತ್ತೆ, ಗ್ರಹಿಸತ್ತೆ. ಈ ಥರ ಬಣ್ಣ ಬಣ್ಣದ ಪ್ರಪಂಚವನ್ನು ನೋಡಲಿಕ್ಕೆ ಕಾರಣವಾಗಿರ್ತಕ್ಕಂತಹ ಬೆಳಕಿನ ಗುಣ ಯಾವುದಪ್ಪ ಅಂತ ಕೇಳಿದ್ರೆ ಬೆಳಕಿನ ಪ್ರತಿಫಲನ. ಈಗ ನಮಗೆ ಬರ್ತಕ್ಕಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಪ್ರಶ್ನೆ, ಸರ್ ಐಸಾಕ್ ನ್ಯೂಟನ್ ಆಲ್ರೆಡಿ ಹೇಳೋಗಿದ್ದಾನೆ ಬಿಳಿಯ ಬಣ್ಣ ಹೇಗಾಗಿದೆ, 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಗಿದೆ. ಅಂದರೆ ಸೂರ್ಯನಿಂದ ಬರ್ತಕ್ಕಂತಹ ಬಿಳಿಯ ಬೆಳಕಲ್ಲಿ 7 ಬಣ್ಣಗಳಿವೆ ಎಂದು ಹೇಳಿದ ಮಹಾನ್ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದರೆ ಸರ್ ಐಸಾಕ್ ನ್ಯೂಟನ್. ಬಣ್ಣಗಳು ಅಂತಕ್ಕಂಥದ್ದು ಈ ಭೂಮಿ ಮೇಲಿರ್ತಕ್ಕಂತಹ ವಸ್ತುಗಳಲ್ಲಿಲ್ಲ, ಬೆಳಕಲ್ಲಿ ಇದೆ. ಆ ಬೆಳಕಲ್ಲಿರ್ತಕ್ಕಂತಹ ಆ ಬಣ್ಣಗಳೇ ಆ ವಸ್ತುಗಳ ಮೇಲೆ ಬೆಳಕಿನ ಗುಣಗಳಿಂದಾಗಿ ಆ ಬಣ್ಣ ಬಣ್ಣದ ಪ್ರಪಂಚ ಕಂಡು ಬರುತ್ತೆ ಅಂತ. ಕ್ಲಿಯರ್? ಒಟ್ಟಾರೆಯಾಗಿ ಬೆಳಕಲ್ಲಿ 7 ಬಣ್ಣಗಳಿದೆ. ವಿಬ್ ಗಯಾರ್, ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಡಿಸ್ಪರ್ಷನ್ ಆಫ್ ಲೈಟ್, ಸ್ಕ್ಯಾಟರಿಂಗ್ ಆಫ್ ಲೈಟ್. ಅಲ್ಲಿ ನಿಮಗೆ ಈ ಬೆಳಕಿನ ಬಣ್ಣಗಳ ಬಗ್ಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ. ಕಾಮನ ಬಿಲ್ಲು ಹೇಗೆ ಉಂಟಾಗತ್ತೆ, ಶುದ್ಧ ರೋಹಿತ ಅಂದರೆ ಏನು, ಅಶುದ್ಧ ರೋಹಿತ ಅಂದರೆ ಏನು, ಆ ಎಲ್ಲ ಮಾಹಿತಿಯನ್ನು ಅಲ್ಲಿ ಕೊಡ್ತೀನಿ ನಾನು. ಇಲ್ಲಿ ನಿಮಗೆ ಬೆಳಕಲ್ಲಿ 7 ಬಣ್ಣಗಳಿವೆ. ಆ 7 ಬಣ್ಣಗಳು ನಮಗೆ ಯಾವ ರೀತಿ ಪ್ರತಿಫಲಿಸಿ ಈ ಬಣ್ಣ ಬಣ್ಣದ ಪ್ರಪಂಚವನ್ನು ತೋರಿಸುತ್ತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ನಾನು ನಿಮಗೀಗ ಕೊಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಯಾವುದೋ ಒಂದು ರೆಡ್ ಕಲರ್ ವಸ್ತು ಇದೆ ಅಂತ ಅಂದ್ಕೊಳ್ಳಿ. ಆ ವಸ್ತುವಿನಲ್ಲಿ ರೆಡ್ ಕಲರ್ ಇಲ್ಲ, ಬೆಳಕಲ್ಲಿದೆ. ನೋಡಿ, ಈಗ ಬೆಳಕು ಬಂದು ಆ ವಸ್ತುವಿನ ಮೇಲೆ ಬಿದ್ದಿದೆ. ನಾನು 7 ಬಣ್ಣಗಳನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಬೆಳಕಲ್ಲಿ 7 ಬಣ್ಣಗಳಿವೆ ಅಂತ ನಿಮಗೆ ಗೊತ್ತಾಗಲಿ ಅಂತ. ಆ್ಯಕ್ಚುಲಿ ಆ 7 ಬಣ್ಣ ಅಲ್ಲ, ಬೆಳಕು ಬಂದು ಬಿದ್ದಿದೆ. ಬೆಳಕಲ್ಲಿ 7 ಬಣ್ಣಗಳಿವೆ. ಅದನ್ನು ಈ ಡ್ರಾಯಿಂಗಲ್ಲಿ ಇದರಲ್ಲಿ ತೋರಿಸಿದ್ದೀನಿ ನಾವು. ಆ 7 ಬಣ್ಣಗಳಲ್ಲಿ 6 ಬಣ್ಣಗಳನ್ನು ಆ ಕೆಳಗಡೆ ಇರತಕ್ಕಂಥ ವಸ್ತು ಏನಾಗಿದೆ, ಹೀರ್ಕೊಂಡಿದೆ. ಕೆಂಪು ಬಣ್ಣವನ್ನು ಮಾತ್ರ ಪ್ರತಿಫಲಿಸ್ತಾ ಇದೆ, ಬೇಡ ಅಂತ ಕಳಿಸ್ತಾ ಇದೆ. ಅದಕ್ಕೆ ಆ ವಸ್ತು ಏನಾಗ್ತಾ ಇದೆ, ಕೆಂಪಾಗಿ ಕಾಣ್ತಾ ಇದೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಒಂದು ವಸ್ತು ಈ ಕೆಳಕಂಡ ಅಂದರೆ ಒಂದು ಕೆಂಪು ವಸ್ತು ಯಾವ ಬಣ್ಣವನ್ನು ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ ಅಂದರೆ ಕೆಂಪು ಬಣ್ಣವನ್ನು ಕಡಿಮೆ ಪ್ರಮಾಣದಲ್ಲಿ ಹೀರ್ಕೊಳ್ಳುತ್ತೆ. ಕೆಂಪು ಬಣ್ಣನೂ ಹೀರ್ಕೊಂಡಿದ್ರೆ ಆ ವಸ್ತು ಕೆಂಪಾಗಿ ಕಾಣ್ತಿರಲಿಲ್ಲ. ಎಲ್ಲ ಬಣ್ಣಗಳನ್ನು ಹೀರ್ಕೊಂಡು ಕೆಂಪು ಬಣ್ಣವನ್ನು ಹೆಚ್ಚು ಪ್ರತಿಫಲಿಸತ್ತೆ. ಹಾಗಾಗಿ ಆ ವಸ್ತು ಕೆಂಪಾಗಿ ಕಾಣುತ್ತೆ. ಸರ್, ಹಾಗಾದರೆ ಒಂದು ವಸ್ತು ಹಸಿರಾಗಿ ಕಾಣುತ್ತೆ ಅಂದರೆ ಬೆಳಕಲ್ಲಿರೋ ಎಲ್ಲ ಬಣ್ಣಗಳನ್ನು ಹೀರ್ಕೊಂಡು ಹಸಿರು ಬಣ್ಣವನ್ನು ಪ್ರತಿಫಲಿಸತ್ತೆ. ಅರ್ಥಾತ್ ಹಸಿರು ಬಣ್ಣವನ್ನು ಹೀರ್ಕೊಳ್ಳಲ್ಲ, ಕಡಿಮೆ ಹೀರ್ಕೊಳ್ಳುತ್ತೆ. ಹಾಗಾಗಿ ಆ ವಸ್ತು ಹಸಿರಾಗಿ ಕಾಣುತ್ತಾ? ಹೌದು. ನೋಡಿ, ಬೇಕಾದರೆ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಿಮಗೆ. ನೋಡಿ, ಇಲ್ಲಿ ನೀಟಾಗಿ ಕ್ಲಿಯರ್. ಒಂದು ವಸ್ತು ಇದೆ, ಒಂದು ವಸ್ತು ಅದ್ರ ಮೇಲೆ ಬೆಳಕು ಬಿದ್ದಾಗ ಬೆಳಕಲ್ಲಿರೋ ಎಲ್ಲ 7 ಬಣ್ಣಗಳನ್ನು ಆ ವಸ್ತುವಿನ ಮೇಲೆ ಬೀಳತ್ತೆ. 7 ಬಣ್ಣಗಳಲ್ಲಿ ಆ ವಸ್ತು 6 ಬಣ್ಣಗಳನ್ನು ಹೀರ್ಕೊಳ್ತಾ ಇದೆ. ಹಸಿರು ಬಣ್ಣವನ್ನು ಪ್ರತಿಫಲಿಸ್ತಾ ಇದೆ. ಹಾಗಾಗಿ ಆ ವಸ್ತು ಹಸಿರಾಗಿ ಕಾಣ್ತಾ ಇದೆ. ಕ್ಲಿಯರ್? ನೆಕ್ಸ್ಟ್, ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು 6 ಬಣ್ಣಗಳನ್ನು ಹೀರ್ಕೊಳ್ತಾ ಇದೆ. ನೀಲಿ ಬಣ್ಣವನ್ನು ಪ್ರತಿಫಲಿಸ್ತಾ ಇದೆ. ಅದಕ್ಕೆ ಆ ವಸ್ತು ಏನಾಗ್ತಾ ಇದೆ, ನೀಲಿಯಾಗಿ ಕಾಣ್ತಾ ಇದೆ. ಹಾಗಾಗಿ ಒಂದು ವಸ್ತು ಯಾವ ಬಣ್ಣದಲ್ಲಿ ಕಾಣುತ್ತೋ ಆ ಬಣ್ಣವನ್ನು ಮಾತ್ರ ಹೀರ್ಕೊಳ್ತಾ ಇಲ್ಲ, ಪ್ರತಿಫಲಿಸ್ತಾ ಇದೆ. ಬೇರೆ ಎಲ್ಲ ಬಣ್ಣಗಳನ್ನು ಅದು ಹೀರ್ಕೊಳ್ತಾ ಇದೆ ಅಂತ ಅರ್ಥ. ಸಾಮಾನ್ಯವಾಗಿ ಹಸಿರು ಸಸ್ಯಗಳು ಈ ಕೆಳಕಂಡ ಯಾವ ಬಣ್ಣದ ಬೆಳಕನ್ನು ಕಡಿಮೆ ಹೀರಿಕೊಳ್ಳುತ್ತದೆ, ಹಸಿರು. ನೀಲಿ ಚೂಡಿದಾರ ಯಾವ ಬಣ್ಣದ ಬೆಳಕನ್ನು ಕಡಿಮೆ ಹೀರಿಕೊಳ್ಳುತ್ತದೆ, ನೀಲಿ. ಕೆಂಪು ಚೂಡಿದಾರ ಯಾವ ಬಣ್ಣದ ಬೆಳಕನ್ನು ಕಡಿಮೆ ಹೀರಿಕೊಳ್ಳುತ್ತದೆ, ಸಿಂಪಲ್, ದಟ್ ಇಸ್ ಕೆಂಪನ್ನು ಕಡಿಮೆ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡಿದ್ರೆ ಅಲ್ವಾ, ಯಾವುದು ಹೀರ್ಕೊಳ್ಳಲ್ವೋ ಅದು ಕಾಣುತ್ತೆ ಅಂತ. ಸೊ ಸ್ವಲ್ಪ ನಾವು ಇಲ್ಲಿ ಕೇರ್ಫುಲ್ಲಾಗಿ ನೋಡಬೇಕಾಗಿರ್ತಕ್ಕಂಥ 2 ಕಲರ್ ಯಾವುದಪ್ಪ ಅಂತ ಕೇಳಿದ್ರೆ, ಒಂದು ವೈಟ್, ಇನ್ನೊಂದು ಬ್ಲ್ಯಾಕ್. ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ, ಅರ್ಥಾತ್ 7 ಬಣ್ಣಗಳು ಬಿದ್ದಾಗ
7 ಬಣ್ಣಗಳು ಪ್ರತಿಫಲಿಸಿದರೆ ಯಾವ ಬಣ್ಣನೂ ಬೇಡ, ಎಲ್ಲವೂ ವಾಪಸ್ ಹೋಗಲಿ ಅಂದರೆ ಆ ವಸ್ತು ಏನಾಗತ್ತೆ, ಬಿಳಿಯಾಗಿ ಕಾಣುತ್ತೆ. ನಮ್ಮ ಸಮಾಜದಲ್ಲೂ ಕೂಡ ಅಷ್ಟೇ, ಏನು ಸಿಗತ್ತೋ ಅವೆಲ್ಲ ಸಮಾಜಕ್ಕೆ ಇರಲಿ ಅಂತ ಯಾರು ಬದುಕ್ತಾನೋ ಅವನು ವೈಟ್ ಆ್ಯಂಡ್ ಬ್ರೈಟ್ ಆಗಿ ಬದುಕ್ತಾನೆ ಸ್ನೇಹಿತರೆ. ಎಲ್ಲ ಬಣ್ಣಗಳನ್ನು ಪ್ರತಿಫಲಿಸುವ ಬಣ್ಣಕ್ಕೆ ನಾವೇನಂತ ಕರಿತೀವಿ, ಬಿಳಿಯ ಬಣ್ಣ ಅಂತ ಕರಿತೀವಿ. ಒಂದು ವಸ್ತು ಬಿಳಿಯದ ಕಾಣ್ತಾ ಇದೆ ಅಂದರೆ ಅದರ ಮೇಲೆ ಬಿದ್ದಂತಹ ಎಲ್ಲ ತರಂಗಗಳನ್ನು, ಆ ಬೆಳಕಿನ ಎಲ್ಲ ಬಣ್ಣಗಳನ್ನು ಏನು ಮಾಡ್ತಾ ಇದೆ, ಅದು ಪ್ರತಿಫಲಿಸ್ತಾ ಇದೆ, ಹೀರ್ಕೊಳ್ತಾ ಇಲ್ಲ ಅಂತ ಅರ್ಥ. ಅದಕ್ಕೆ ಆ ವಸ್ತು ಬೆಳ್ಳಗೆ ಕಾಣ್ತಾ ಇದೆ. ಒಂದು ವಸ್ತು ಕಪ್ಪಾಗಿ ಕಾಣುತ್ತೆ ಅಂದರೆ ಬೆಳಕಲ್ಲಿರ್ತಕ್ಕಂಥ 7 ಬಣ್ಣಗಳನ್ನು ಏನು ಮಾಡ್ಕೋತಾ ಇದೆ, ಹೀರ್ಕೊಳ್ತಾ ಇದೆ. ಯಾವ ಬಣ್ಣವನ್ನು ಕೂಡ ಅದು ಪ್ರತಿಫಲಿಸ್ತಾ ಇಲ್ಲ ಅಂತ ಅರ್ಥ. ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುವ ಬಣ್ಣ ಬ್ಲಾಕ್. ಅದಕ್ಕೆ ಈ ಜಗತ್ತಲ್ಲಿರೋದು ಎಲ್ಲ ನನಗೆ ಇರಲಿ ಅಂತ ಯಾರು ಬದುಕ್ತಾನೋ ಅವನ ಲೈಫಲ್ಲಿ ಬ್ಲ್ಯಾಕ್ ಆಗಿ ಹೋಗ್ತಾನೆ. ಈ ಜಗತ್ತಲ್ಲಿರೋದು ಎಲ್ಲವೂ ಸಮಾಜಕ್ಕೆ ಕೊಡಬೇಕು ಅಂತ ಯಾರು ಬದುಕ್ತಾನೋ ಅವನ ಲೈಫಲ್ಲಿ ಬ್ರೈಟ್ ಆ್ಯಂಡ್ ವೈಟ್ ಆಗಿ ಬದುಕ್ತಾನೆ ಸ್ನೇಹಿತರೆ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕ್ವಶನ್ಸ್ ಬರುತ್ತೆ. ಎಲ್ಲ ಬಣ್ಣಗಳನ್ನು ಪ್ರತಿಫಲಿಸುವ ಬಣ್ಣ ಬಿಳಿ, ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುವ ಬಣ್ಣ ಕಪ್ಪು. ನೆಕ್ಸ್ಟ್ ಎಲ್ಲ ಬಣ್ಣಗಳು ವಸ್ತುಗಳ ಮೇಲೆ ಬಿದ್ದಾಗ ಯಾವ ಬಣ್ಣ ಹೀರ್ಕೊಂಡು ಯಾವ ಬಣ್ಣ ಪ್ರತಿಫಲಿಸುತ್ತೋ ಆ ಪ್ರತಿಫಲಿಸುವ ಬಣ್ಣವೇ ಆ ವಸ್ತುವಿನ ಬಣ್ಣ ಆಗಿರುತ್ತೆ. ಈ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯಿತು ಅಂದರೆ ಬ್ಯೂಟಿಫುಲ್ ಆಗಿ ಈ ಬಣ್ಣಗಳ ಬಗ್ಗೆ ಯಾವುದೇ ಪ್ರಶ್ನೆಗಳು ಬರಲಿ ಈಸಿಯಾಗಿ ಅರ್ಥ ಮಾಡ್ಕೋತೀರಾ ಸ್ನೇಹಿತರೆ. ನೋಡಿ, ಈ ಎವ್ರಿಡೇ ಲೈಫಲ್ಲಿ ಈ ಬೆಳಕಿನ ಪ್ರತಿಫಲನ ಅಂತಕ್ಕಂಥ ಗುಣಗಳ ಮೇಲೆ ಅನೇಕ ಕ್ವಶನ್ಸ್ಗಳು ಬರುತ್ತೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ? ಹಾಗಾದರೆ ಕನ್ನಡಿ ಬೆಳಕಿನ ಯಾವ ಗುಣಗಳ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ದಟ್ ಈಸ್ ಬೆಳಕಿನ ಪ್ರತಿಫಲನ. ನಾವು ಒಂದು ಪ್ರತಿಬಿಂಬವನ್ನು ನೋಡ್ತಾ ಇದ್ದೀವಿ ಅಂದರೆ ಕನ್ನಡಿ ಬೆಳಕನ್ನು ಪ್ರತಿಫಲಿಸ್ತಾ ಇರೋದ್ರಿಂದ, ಬೆಳಕನ್ನು ರೆಗ್ಯುಲರ್ ಆಗಿ ರಿಫ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಆ ಕನ್ನಡಿಯಲ್ಲಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ನಮ್ಮ ಪ್ರತಿಬಿಂಬ ಕಾಣ್ತಾ ಇದೆ. ನೆಕ್ಸ್ಟ್ ಕ್ಯಾಟ್ ಐ ರಿಫ್ಲೆಕ್ಟರ್. ನೀವು ರಾತ್ರಿ ಸಂದರ್ಭದಲ್ಲಿ ಒಂದು ಹೈವೇ ರೋಡಲ್ಲಿ ಹೋಗಬೇಕಾದ್ರೆ ಅಲ್ಲಲ್ಲಿ ನಕ್ಷತ್ರ ಥರ ನಿಮಗೆ ಒಂದು ಲೈಟನ್ನು ರಿಫ್ಲೆಕ್ಟ್ ಮಾಡ್ತಕ್ಕಂಥ ವಸ್ತುವನ್ನು ಆ ರೋಡಲ್ಲಿ ಫಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ. ಇದಕ್ಕೆ ಕ್ಯಾಟ್ ಐ ರಿಫ್ಲೆಕ್ಟರ್ ಅಂತ ಕರಿತೀವಿ. ಅದು ಬೆಳಕಿನ ಪ್ರತಿಫಲಿಸುವ ಗುಣದ ಆಧಾರದ ಮೇಲೆ ನಮ್ಮ ಈ ವಾಹನಗಳನ್ನು ಓಡಿಸ್ತಾ ಇರೋರಿಗೆ ಆ ರೋಡ್ನ ಡೈರೆಕ್ಷನ್ಸನ್ನು ಕೊಡ್ತಾ ಇರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಟೆಲಿಕಮ್ಯುನಿಕೇಷನ್ಸ್, ಆಪ್ಟಿಕಲ್ ಫೈಬರ್ಸ್. ಈ ದ್ಯುತಿತಂತುಗಳು ಸಂಪರ್ಕ ಮಾಧ್ಯಮದಲ್ಲಿ ಬೆಳಕಿನ ಪ್ರತಿಫಲನ, ಅದರಲ್ಲೂ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತಕ್ಕಂಥ ವಿದ್ಯಮಾನದ ಆಧಾರದ ಮೇಲೆ ಬೆಳಕಿನ ವೇಗದಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಾಹಿತಿಯನ್ನು ಪ್ರಸಾರ ಮಾಡ್ತಾ ಇದೆ. ಆ ಮಾಹಿತಿಯನ್ನು ಪ್ರಸಾರ ಮಾಡ್ತಕ್ಕಂಥ ದ್ಯುತಿತಂತುಗಳು ಕೂಡ ಬೆಳಕಿನ ಪ್ರತಿಫಲನ ಅಥವಾ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ಅಂತಕ್ಕಂಥ ವಿದ್ಯಮಾನದ ಆಧಾರದ ಮೇಲೇ ಕೆಲಸ ಮಾಡುತ್ತೆ. ಎಂಡೋಸ್ಕೋಪಿ ಅಷ್ಟೇ ಅಲ್ಲ, ಪೆರಿಸ್ಕೋಪ್. ತಮಗೆಲ್ಲ ಗೊತ್ತಿದೆ, ನಾವು ಕೆಳಗಡೆ ಇದ್ದು ಮೇಲ್ಗಡೆ ಇರ್ತಕ್ಕಂಥ ವಸ್ತುಗಳು ಎಲ್ಲಿದೆ ಏನಿದೆ, ಈ ಥರ ಸಬ್ಮೆರಿನ್ಗಳಲ್ಲಿ ಸಮುದ್ರದ ಒಳಗಡೆ ಇದ್ದು ಸಮುದ್ರದ ಹೊರಗಡೆ ಯಾವ ಟೆರರಿಸ್ಟ್ ಇದ್ದಾರೆ, ಏನು ಮಾಡ್ತಿದ್ದಾರೆ, ಅದನ್ನು ಎಲ್ಲ ಪತ್ತೆ ಹಚ್ಚತಕ್ಕಂಥ ಒಂದು ಸಾಧನ ಪೆರಿಸ್ಕೋಪ್. ಆ ಪೆರಿಸ್ಕೋಪ್ ಕೂಡ ಬೆಳಕಿನ ಯಾವ ಒಂದು ವಿದ್ಯಮಾನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂದರೆ ಪೆರಿಸ್ಕೋಪ್ ಬೆಳಕಿನ ಪ್ರತಿಫಲನ ವಿದ್ಯಮಾನದ ಆಧಾರದ ಮೇಲೆ ಕೆಲಸವನ್ನು ಮಾಡುತ್ತೆ. ನೆಕ್ಸ್ಟ್ ನಮ್ಮ ವಾಹನಗಳಲ್ಲಿರ್ತಕ್ಕಂಥ ಹೆಡ್ ಲ್ಯಾಂಪ್ಗಳು ಬೆಳಕು ಬಿದ್ದು ಅದು ಪ್ರತಿಫಲಿಸಿ ಅದನ್ನು ವಿಕೇಂದ್ರೀಕರಣ ಮಾಡಿ ಅದನ್ನು ಸ್ಪ್ರೆಡ್ ಮಾಡಿ ಅದನ್ನು ಹೊರಗಡೆ ಕಳಿಸೋದ್ರಿಂದ ನಮಗೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೋಡ್ ಕಂಡು ಬರುತ್ತೆ. ಈ ಥರ ನಮ್ಮ ಹೆಡ್ ಲ್ಯಾಂಪ್ ವರ್ಕ್ ಮಾಡ್ತದೆ. ಅಂದರೆ ನಮ್ಮ ವಾಹನದ ಮುಂಭಾಗದಲ್ಲಿರ್ತಕ್ಕಂಥ ಕನ್ನಡಿಗಳು, ಆ ಹಿಂಭಾಗದಲ್ಲಿರ್ತಕ್ಕಂಥ ಕನ್ನಡಿಗಳಿರ್ಬೋದು, ಈ ಲ್ಯಾಂಪ್ಗಳಿರ್ಬೋದು, ಕ್ಯಾಟ್ ಐ ರಿಫ್ಲೆಕ್ಟರ್ಗಳಿರ್ಬೋದು, ಇವೆಲ್ಲವೂ ಕೂಡ ಬೆಳಕಿನ ಯಾವ ವಿದ್ಯಮಾನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ ಅಂತ ಕೇಳಿದ್ರೆ ಬೆಳಕಿನ ಪ್ರತಿಫಲನದ ಆಧಾರದ ಮೇಲೆ ಕೆಲಸ ಮಾಡುತ್ತೆ. ಯಾರಿಗೆ ಬೆಳಕಿನ ಪ್ರತಿಫಲನ ಕ್ಲೀನಾಗಿ ಅರ್ಥ ಆಗಿದೆಯೋ ಸ್ವಲ್ಪ ಡಿಫ್ರೆಂಟಾಗಿ 1 ಸೆಕೆಂಡ್ ಥಿಂಕ್ ಮಾಡಿದ್ರೆ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ ನಿಮಗೆ ಅರ್ಥ ಆಗತ್ತೆ. ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನದಿಂದ ವಜ್ರ ಹೊಳೆಯುತ್ತೆ, ಮರೀಚಿಕೆಗಳು ಉಂಟಾಗತ್ತೆ. ಆಲ್ರೆಡಿ ಹೇಳಿದ್ದೀನಿ, ಟೆಲಿಕಮ್ಯುನಿಕೇಷನ್ಸಲ್ಲಿ ಆಪ್ಟಿಕಲ್ ಫೈಬರ್ಸ್ಗಳು ಕೆಲಸ ಮಾಡುತ್ತೆ, ಎಂಡೋಸ್ಕೋಪಿ ಕೆಲಸ ಮಾಡುತ್ತೆ. ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್, ಹೊಡೆದಂತಹ ಗಾಜು ಆ ಹೊಡೆದಿರೋ ಜಾಗದಲ್ಲಿ ಹೊಳೆಯುತ್ತೆ. ಇದಕ್ಕೆಲ್ಲ ಕಾರಣ ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ. ಆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳ್ತಾ, ಈಗ ಏನು ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂಥ ಈ 6 ಪ್ರಶ್ನೆಗಳನ್ನು ಸ್ವಲ್ಪ ಚರ್ಚೆ ಮಾಡ್ತಾ ಬರೋಣ ಸ್ನೇಹಿತರೆ. ಬೆಳಕಿನ ಪ್ರತಿಫಲನದ ನಿಯಮದ ಪ್ರಕಾರ
ಬೆಳಕಿನ ಪತನ ಕೋನ 60 ಡಿಗ್ರಿ ಆದರೆ ಪ್ರತಿಫಲಿತ ಕೋನ ಎಷ್ಟಿರುತ್ತೆ ಸರ್? ಅಷ್ಟೇ ಇರುತ್ತೆ, 60 ಡಿಗ್ರಿನೇ ಇರುತ್ತೆ. ಕ್ಲಿಯರ್? ನೋಡಿ, ಒನ್ ಆಫ್ ದ ವೆರಿ 30 ಡಿಗ್ರಿ ಇದ್ದರೆ 30 ಡಿಗ್ರಿ ಆಲ್ರೆಡಿ ಹೇಳಿದ್ದೀನಿ ನಾನು. ಕ್ಲಿಯರ್? ನೆಕ್ಸ್ಟ್ ಎರಡನೇ ಕ್ವಶನಿಗೆ ಹೋಗೋಣ. ಬಿಳಿ ಬಣ್ಣಕ್ಕೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಹೇಳಿಕೆ ಸರಿಯಾಗಿದೆ, ತಪ್ಪಾಗಿದೆ? 4 ಹೇಳಿಕೆಗಳನ್ನು ನೋಡಬೇಕು. ಬೆಳಕಿನ ಎಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ, ತಪ್ಪು. ಬೆಳಕಿನ ಎಲ್ಲ ಬಣ್ಣಗಳನ್ನು ಪ್ರತಿಫಲಿಸುತ್ತದೆ, ಸರಿ. ಬೆಳಕಿನ ಎಲ್ಲ ಬಣ್ಣವನ್ನು ಹೀರಿಕೊಂಡು ಬಿಳಿ ಬಣ್ಣವನ್ನು ಪ್ರತಿಫಲಿಸುತ್ತದೆ, ತಪ್ಪು. ಎಲ್ಲ ವಿಕಿರಣಗಳನ್ನು ಹೀರಿಕೊಳ್ಳುತ್ತದೆ, ಇಲ್ಲ. ಬೆಳಕಿನ ಎಲ್ಲ ಬಣ್ಣಗಳನ್ನು ಏನು ಮಾಡುತ್ತೆ? ಪ್ರತಿಫಲಿಸುತ್ತೆ. ಇವುಗಳಲ್ಲಿ ಯಾವುದು ಅಡ್ಡ ತರಂಗ, ಟ್ರಾನ್ಸ್ವರ್ಸ್ ವೇವ್ಸ್ ಅಲ್ಲ? ಆಲ್ರೆಡಿ ಹೇಳಿದ್ದೀನಿ, ಬೆಳಕು ಪ್ರಾರಂಭದಲ್ಲಿ ಇತ್ತು, ಈಗ ಅದು ವಿದ್ಯುತ್ಕಾಂತೀಯ ತರಂಗ. ವಿದ್ಯುತ್ಕಾಂತೀಯ ತರಂಗ ಅಂದರೆ ಸೂಕ್ಷ್ಮ ತರಂಗ, ನೇರಳಾತೀತ ತರಂಗ, ಗೋಚರ ಬೆಳಕು, ಅವಕೆಂಪು ತರಂಗ, ಎಕ್ಸ್ ತರಂಗ, ಗ್ಯಾಮಾ ತರಂಗ, ಇವೆಲ್ಲವೂ ಅಡ್ಡ ತರಂಗ. ಶ್ರವಣಾತೀತ ತರಂಗ ಏನಿದೆ ಇದು ಅಡ್ಡ ತರಂಗ ಅಲ್ಲ ಸ್ನೇಹಿತರೆ. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸಸ್ಯ ಈ ಕೆಳಕಂಡ ಯಾವ ಬೆಳಕನ್ನು ಕಡಿಮೆ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ? ಸರ್, ಸಸ್ಯ ಹಸಿರಾಗಿದೆಯಲ್ಲ ಸರ್, ಹಸಿರನ್ನೇ ಕಡಿಮೆ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತೆ. ಒಟ್ಟು ಆಂತರಿಕ ಪ್ರತಿಫಲನಕ್ಕೆ ಸಂಬಂಧಪಟ್ಟಂಥ ಒಂದು ಬ್ಯೂಟಿಫುಲ್ ವಿಡಿಯೋನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಆ ಒಂದು ಕ್ವಶನ್ಸ್ ಕೊಟ್ಟಿದ್ದೀನಿ, ಆನ್ಸರನ್ನು ಕೊಟ್ಟಿದ್ದೀನಿ. ಈ ಆನ್ಸರಿಗೆ ರೀಸನನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ನನ್ನ ಜೊತೆಗೆ ಸೇರ್ತೀನಿ. ಭಗವಂತ ನಿಮಗೂ ನಮಗೂ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ.